ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದಾರೆ, ಯಾವ ಹೊಸ ರುಚಿನ ತೋರಿಸ್ತಾ ಇದಾರೆ ಅಂತ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ GFC ಖ್ಯಾತಿಯ ಕೃಷ್ಣಪ್ಪ ಅವರು ಬರ್ತಾ ಇದಾರೆ. ಅದ್ಭುತವಾಗಿರುವಂತ ಒಂದು ಚಾಕ್ನವನ್ನ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಜೊತೆಗೆ ಬಾಂಡಿನೂ ಅವ್ರದೇ, ಕೈಲಿರೋ ಕುರ್ಪಿನೂ ಅವ್ರದೇ. ಕೃಷ್ಣಪ್ಪ ಬನ್ರಿ, ಅದೇನೋ ಕೊಟ್ಬಿಟ್ರೆ ನಾವೇನು ಇಟ್ಕೊಂಡ್ಬಿಟ್ಟು ಮನೇಲಿ ಹೋಗಿ ನಾವು ಚಾಕ್ನ ಮಾಡ್ಕೊಂಡ್ಬಿಡ್ತೀವ ನಾವು. ಹೆಂಗ್ ಸರ್ ಕಾಣೋದು? ನಿಮ್ ಮಿಲಿಟರಿ ಹೋಟ್ಲ್ ತಗೊಂಡ್ಬಿಟ್ಟು ಚಾಕನ ಮಾಡಕ್ ಸುರ್ಕೊಂಡ್ಬಿಟ್ರೆ? ಹಾ, ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ. ಇವತ್ತಿಲ್ಲೇ ಬಿಟ್ಟೋಗಿದ್ದೀನಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಕ್ನ ಸ್ಪೆಷಲಿಸ್ಟ್ ಮಿಸ್ಟರ್ GFC ಕೃಷ್ಣಪ್ಪನವರು ಬಂದಿದ್ದಾರೆ. ಯಾವ ಚಾಕ್ನ ಮಾಡ್ತಾ ಇದ್ದಾರೆ ಸರ್? ಇವತ್ತು ಚಿಕನ್ ಅಲ್ಲಿ ಬೋನ್ಲೆಸ್ ಚಾಕನ ಮಾಡ್ತಾರೆ ಸರ್. ಸ್ವಲ್ಪ ಜಾಸ್ತಿ ಆಗಿಲ್ವಾ ಇದು? ಸರ್ ಈಗ ಚಾಕನ ಮಾರ ಅಲ್ಲಿ ಬೇರೆ ಬೇರೆ ತರ, ಮನೆಯಲ್ಲಿ ಸ್ವಲ್ಪ ಐಯಾಗಿ ಮಾಡ್ಕೊಳ್ಳಿ ಸರ್ ಜನ. ಹಂಗಂತೀರಾ? ಹ್ಞೂ ಸರ್. ಆ ಚಾಕ್ನಲ್ಲಿ ಯಾರು ಹಿಂಗೆ ಬೋನ್ಲೆಸ್ ಎಲ್ಲ ಕೊಡಲ್ಲ ಬಿಡಿ. ಅಲ್ಲಿ ಕೊಡಲ್ಲ, ಇಲ್ಲಿ ಕೊಡ್ತೀವಿ. ನಾವು ಕೊಡ್ತೀವಿ, ನಮ್ಮ ಒಗರ ಡಬಿಲ್ ಕೊಡ್ತೀವಿ. ಡಬಿಲು ಜನ ಮಾಡ್ಕೊಳ್ಳಿ, ಜನ ಮಾಡ್ಕೊಂಡು ಸಂತೋಷ ಪಡ್ಲಿ. ಹಂಗಂತೀರಾ? ಹೌದು ಸರ್. ಓಕೆ. ಈಗ ಬೇರೆ ಬೇರೆ ತರ ಅಡಿಗೆ ಮಾಡಿ ಮಾಡಿ ಬೇಜಾರಾಗಿರ್ತದೆ. ಓಕೆ. ನಮ್ಮ ಅಡಿಗೆ ಚಾಕನ ಟೈಪ್ ಅಲ್ಲಿ ಮಾಡಿದ್ರೆ ಎಷ್ಟು ಜನ ಮೆಚ್ಕೊಂಡಿದ್ದಾರೆ ಗೊತ್ತಾ? ಹಂಗಂತೀರಾ? ಸೂಪರ್ ಸರ್. ಇವಾಗ ನಿಮ್ಮ ಹೋಟೆಲ್ ಚಾಕ್ನ ಸಿಗ್ತಾ ಇದೆಯಾ? ಚಾಕ್ನ ತುಂಬಾ ಜನಕ್ಕೆ ಮಾಡೇ ಕೊಟ್ಬಿಟ್ಟಿದೀನಿ. ಒಂದಿನ ನಮಗೆ ಮಾಡ್ಕೊಟ್ಟಿಲ್ಲ, ಎಲ್ಲಾ ಜನಗಳಿಗೂ ಮಾಡ್ಕೊಟ್ಬಿಟ್ಟಿದಾರಂತೆ. ಒಂದ್ ಒಳ್ಳೆ ಚಾಕ್ನವನ್ನ ಮಾಡಿ ನಮಗೆ ಕೊಡ್ತಾ ಇದಾರೆ. ಚಾಕ್ನ ಮಾಡಕ್ಕೆ ಏನೇನ್ ತಂದಿದ್ದಾರೆ ಕೃಷ್ಣಪ್ಪ? ಬೋನ್ಲೆಸ್ ಚಿಕನ್ ಚಾಕಣ. ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ಟೊಮ್ಯಾಟೊ, ಪುದೀನ, ಕಸೂರಿ ಮೇಥಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೇ ಮಾಡೋಣ ಸರ್. ಒಳ್ಳೆ ಚಾಕ್ನ ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ಚಪಾತಿ ಪೂರಿಗೆಲ್ಲ ಒಳ್ಳೆ ಗೊಜ್ಜಾಗುತ್ತೆ. ಏನು ಇಲ್ಲ ಅಂದ್ರೆ ಬೇಳೆ ಸಾರಿಗೆ ಪಕ್ಕದಲ್ಲಿ ಸ್ವಲ್ಪ ಚಾಕ್ನ ಇಟ್ಕೊಂಡು ಹಿಂಗಂದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಚಾಕ್ನ ಮಾಡೋಕ್ಕೋಸ್ಕರ ಕೃಷ್ಣಪ್ಪನವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಓಕೆ, ಶುರು ಮಾಡೋಣ. ಇದು ಬೋನ್ಲೆಸ್ ಚಿಕನ್ ಹಾಕಿ ಮಾಡ್ತಿರುವಂತ ವಿಶೇಷವಾದಂತ ಚಾಕ್ನ, ಮನೆಯವ್ರಿಗೋಸ್ಕರ ತಯಾರು ಮಾಡಿರುವಂತ ಚಾಕ್ನ, GFC ಕೃಷ್ಣಪ್ಪ ಅವರ ಚಾಕ್ನ ಹಾಕಿ ಸರ್. ಓಕೆ ಸರ್. ಓಹೋ, ಹಿಂಗ್ ಬರ್ಬೇಕಲ್ಲ ಹೋಗಿ ಹಂಗೆ ಬರ್ಬೇಕು. ಅವಾಗಲೇ ಅಡಿಗೆ ಮಾಡೋರ್ಗೆ ಸ್ವಲ್ಪ ಜೋಶ್ ಬರೋದು. ಹಿಂಗ್ ಹಾಕ್ತಾ ಇರ್ತಾರೆ ನೀರೆಲ್ಲ. ದೋಸೆ ಮಾಡೋರು ನೋಡಿ, ಆ ಎಂಚ್ ಕಾದಿದೆಯಲ್ಲ ಅಂತ ಗೊತ್ತಾಗ್ತಾ ಇರುತ್ತೆ. ಆದ್ರೂ ಒಂದ್ಸರಿ ನೀರ್ ಹಿಂಗ್ ಹಾಕಿ ಆ ಹೊಗೆ ಹಿಂಗ್ ಮುಖದ ಮೇಲೆ ಬಂದಾಗ್ಲೇ ಆ ದೋಸೆ ಹಾಕಕ್ಕೆ ಮಜಾ. ಅದೇ ತರ ಕೃಷ್ಣಪ್ಪ ಅವರು ಇಲ್ಲಿ ಹಿಂಗ್ ಹಾಕಿದ್ರೆ ಆ ಈರುಳ್ಳಿಯ ಹೊಗೆ ಹಿಂಗ್ ಬರ್ಬೇಕು ಮೇಲ್ಗಡೆ. ಓಹೋ, ಹಾಕೋಬಹುದು. ಸಾಕು. ಓಕೆ ಸರ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಕಿ ಸರ್. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಯಾಕೆಂದ್ರೆ ಇಲ್ಲಿ ಮಾಂಸ ಆಲ್ರೆಡಿ ಬೆಂದಿರೋದ್ರಿಂದ. ಓಕೆ. ಸ್ವಲ್ಪ ಚೆನ್ನಾಗಿ ಮಸಾಲೆ ಫ್ರೈ ಆಗ್ಬಿಡ್ಲಿ. ಓಕೆ. ಮೊದಲೆಲ್ಲ ಚಾಕ್ನ ತಿನ್ನಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸಾಮಾನ್ಯ ಜನ ಚಾಕ್ನ ತಿನ್ನಕ್ಕೆ ಹೋಗಕ್ ಆಗ್ತಾ ಇರಲಿಲ್ಲ. ಯಾರೋ ಸ್ವಲ್ಪ ಜನ ಮಾತ್ರ ಹೋಗಿ ಚಾಕ್ನ ತಿನ್ಕೊಂಡು ಒಂದ್ಸರಿ ಹಿಂಗೆ ಬಾಯಿ ಒರೆಸ್ಕೊಂಡ್ ಬಂದ್ಬಿಡೋರು. ಆದ್ರೆ ನಮ್ಮ ಕಾರ್ಯಕ್ರಮ ನೋಡೋದ್ಮೇಲೆ ಸಾಕಷ್ಟು ಜನ ಮನೆಗಳಲ್ಲೇ ಚಾಕ್ನ ಮಾಡ್ಕೋಬಹುದು. ಒಳ್ಳೆ ರುಚಿ ಕೊಡುವಂತ ರೆಡಿಮೇಡ್ ಚಾಕ್ನಗಳು ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಹಸಿಮೆಣಸಿಗೆ ಹಾಕೊಳ್ಳೋಣ ಖಾರಕ್ಕೆ. ಏನದು? ಹಸಿಮೆಣಸಿಗೆ ಪೇಸ್ಟ್. ಓಕೆ. ಈರುಳ್ಳಿ ಹಾಕಿದೀವಿ, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ, ಚೆನ್ನಾಗಿ ಫ್ರೈ ಮಾಡಿದೀವಿ. ಅದಾದ ನಂತರ ಹಸಿಮೆಣಸಿಕಾಯಿನ ಚೆನ್ನಾಗಿ ರುಬ್ಕೊಂಡು ಆ ಖಾರನ ಅದಕ್ಕೆ ಹಾಕಿದೀವಿ. ತಿನ್ಬೇಕಂದ್ರೆ ಬಾಯಿಗೆ ಸಿಗಬಾರ್ದು, ನೆಕ್ಕಿದ್ರೆ ಮಾತ್ರ ಗೊತ್ತಾಗಬೇಕು ಎಷ್ಟು ಖಾರ ಇದೆ ಅಂತ. ಅನ್ಬೇಕು. ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ. ಹಾಕಿ ಸರ್. ಎಸ್. ಟೊಮೆಟೊ ಮೆತ್ತಾದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ. ಏನದು? ಕಸ್ತೂರಿ ಮೆಂತ್ಯ. ಕಸ್ತೂರಿ ಮೇಥಿನಾ? ಕಸ್ತೂರಿ ಮೆಂತ್ಯ. ಓಕೆ. ಕಸ್ತೂರಿ ಮೇಥಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಚಾಕ್ನ ಇರುತ್ತೆ. ಯಾಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು 3-3:30 ಮಾಡಕ್ ಶುರು ಮಾಡ್ಬಿಡ್ತಾರೆ. ಒಂದು 9 ಗಂಟೆ ಒಳಗೆ ಖಾಲಿ ಆಗಬೇಕು. ಅಂದ್ರೆ ಚೆನ್ನಾಗಿ ಕಡಿಮೆ ಉರಿನಲ್ಲಿ ಬೇಯ್ತಾ ಇರಬೇಕು. ಸ್ವಲ್ಪ ತಗೊಂಡು ಎಲೆಯಲ್ಲಿ ಹಾಕೊಂಡು ಅವಲೇ ಮಜಾ ಅದ್ರದ್ದು. ಓಕೆ ಸರ್. ಎಸ್. ಮಾಂಸ ಹಾಕೊಂಡ್ಬಿಡೋಣ. ಹಾಕೊಂಬೋಣ ಸರ್. ಇದು ಸ್ವಲ್ಪ ಮಸಾಲೆ ಹಿಡಿಬೇಕಲ್ಲ. ಎಸ್. ಬೇಯಿಸಿರ್ತಕ್ಕಂಥ ಬೋನ್ಲೆಸ್ ಚಿಕನ್ ಒಂದು ವಿಜುವಲ್ ಆಗಿದೆ ಅಥವಾ ಸ್ವಲ್ಪ ಬೇಯಿಸ್ಕೊಂಡಾಗಿದೆ. ಸ್ವಲ್ಪ ಉಪ್ಪು ಹಾಕಿದೀವಿ, ಸ್ವಲ್ಪ ಅರಿಶಿನ ಹಾಕಿದೀವಿ.
ಚೆನ್ನಾಗಿ ಅದನ್ನ ಈಗ ಇದರೊಳಗೆ ಉರಿಬೇಕು. ಉರಿದ ಮಾಂಸ ಆದ್ರೆ ಇದು ಚಿಕನ್ನು. ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ. ಓಕೆ, ಸಾಕಲ್ಲ? ಸಾಕು. ಒಂದು ಮುಚ್ಚಳ. ಓಕೆ, ಮುಚ್ಚಳ ಇದ್ರದೇ ಆದ ಮುಚ್ಚಳ ಇದು. ಓಕೆ. ಸ್ವಲ್ಪ ಏನು ಚೇಂಜ್ ಇದೆ ಅಂದ್ರೆ ಇದ್ರೊಳಗಡೆ ಇವತ್ತೇನೆ ಅವರು ಈ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದಾರೆ. ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ ಖಾರ. ತಿಂದವ್ರಿಗೆ ಗೊತ್ತಿರುತ್ತೆ ಮಜಾ. ಆಹಾ, ಚಾಕಣ ಅಂದ್ರೆ ಹಿಂಗೆ ಇರ್ಬೇಕು ಸರ್, ಬಾಂಡಿ ತುಂಬ. ಅಲ್ವಾ? ಹೌದು ಸರ್, ಬಾಂಡಿ ತುಂಬ ಚಾಕಣ ಇದ್ರೆ ಅದಕ್ಕೆ ಚಾಕಣ ಮಜಾ. ಸ್ವಲ್ಪ ಮಾಡಿದ್ರೆ ಆಗಲ್ಲ. ಏನೋ ಅನ್ಸ್ಬಿಡ್ತದೆ ಸರ್ ಅದು. ಅಲ್ವಾ? ಚಾಕಣ ಅನ್ಸಲ್ಲ ಅದು. ಉಪ್ಪು ಗರಂ ಮಸಾಲ ಹಾಕೊಳ್ಳೋಣ. ಹಾಕಿ ಸರ್. ಇದು ಪೆಪ್ಪರ್ ಪೌಡ್ರು. ಕೃಷ್ಣಪ್ಪ ಅವ್ರದ್ದು ಪೆಪ್ಪರ್ ಪೌಡ್ರು. ಬೇರೆ ಪೆಪ್ಪರ್ ಪೌಡ್ರು ಒಪ್ಪಲ್ಲ ಅವರು. ಸಾರ್ ಬೇರೆ ಪೆಪ್ಪರ್ ಪೌಡರ್ ಎಲ್ಲ ನಂಬಲ್ಲ ಸರ್ ನಾವು. ನಮ್ದೇ ಕಾಳು ಮೆಣಸಿನ ಪುಡಿ ಆಗ್ಬೇಕು ಅಂತ. ಇದು ಗರಂ ಮಸಾಲ, ಜೇಪ್ಸಿ ಗರಂ ಮಸಾಲ, ಜೇಪ್ಸಿ ಅವರ ಗರಂ ಮಸಾಲ. 1 ಕೆಜಿಗೆ 1 ಸ್ಪೂನ್ ಹಾಕಿದ್ರೆ ಸಾಕು ಗರಂ ಮಸಾಲ. 13ಕ್ಕಿಂತ ಹೆಚ್ಚು ಮಸಾಲಾ ಪದಾರ್ಥಗಳನ್ನ ಹಾಕಿ ಮಾಡಿರುವಂತ ಗರಂ ಮಸಾಲ. ಮಾಡ್ಕೋಬಹುದು. ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಕೃಷ್ಣಪ್ಪ ಅವ್ರ ಹತ್ರ ತಗೊಂಡೋಗ್ಬೋದು. ಒಳ್ಳೆ ಗರಂ ಮಸಾಲ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ. ಓಕೆ. ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಿ ಉಪ್ಪನ್ನ. ಇದೊಂದು ಸ್ವಲ್ಪನೇ ಹಾಕೊಳ್ಳೋಣ. ಮಸಾಲ ಕಿಡಿದ್ರೆ ಸಾಕು. ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕಿ ಸರ್. ನೋಡಿ, ಚಾಕಣ ಅಂದ್ರೆ ಹಿಂಗೆ ಹೊಗೆ ಬರ್ಬೇಕು. ಹೊಗೆ ಬರ್ಬೇಕಲ್ಲ? ಹೊಗೆ ಬರ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಈಗಲೇ ಬಂದು ಇಲ್ಲೇ ತಿನ್ಬೇಕು ಅನಿಸ್ತದೆ ಸರ್. ಅನ್ನಿಸ್ತದೆ. ಖಂಡಿತ ಅನ್ನಿಸ್ತದೆ. ಸ್ವಲ್ಪ ಮುಚ್ಕೊಂಡು ಒಂದ್ ಸೆಕೆಂಡ್ ಮುಚ್ಚ. ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ. ದೃಷ್ಟಿ ಆಗ್ಬಿಡ್ತದೆ. ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಗನ್ನಿ. ಓಕೆ, ಹೆಂಗೆ ಮುಚ್ಚನ. ಸರ್ ರೆಡಿ ಸರ್. ಅದ್ಭುತ. ರೆಡಿನಾ? ರೆಡಿ ಸರ್. ಹಾಕೊಡ್ರಿ ಇಲ್ಲಿ ಫಸ್ಟ್ ರೀ. ಸ್ವಲ್ಪ ಸ್ಟವ್ ಕಮ್ಮಿ ಮಾಡ್ಬಿಡಿ ಸಾಕು. ಎಸ್, ಒಳ್ಳೆ ಚಾಟ್ನ ರೆಡಿ ಆಯ್ತು. ಫಸ್ಟ್ ನಮ್ಮೊಂದು ಹಾಕೊಡಿ. ಆಹಾ, ಅದ್ಭುತವಾಗಿರುವಂತಹ ಚಾಕ್ನ, ಬಾಯಲ್ಲಿ ನೀರು ಬರೆಸುವಂತ ಚಾಕ್ನ, ಬೋನ್ಲೆಸ್ ಚಿಕನ್ ಚಾಕ್ನವನ್ನ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚಾಕ್ನವನ್ನ ಯಾವ ರೀತಿ ಮಾಡಿದ್ರು ನಮ್ಮ JFC ಕೃಷ್ಣಪ್ಪ ಅವರು ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ನೀವು ಕೂಡ ಇದೇ ತರ ಚಾಕ್ನ ಮಾಡ್ಕೊಳ್ಳಿ. ಬೋನ್ಲೆಸ್ ಚಿಕನ್ ಚಾಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಹಸಿ ಮೆಣಸಿನಕಾಯಿ ಪೇಸ್ಟ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಕಸೂರಿ ಮೇಥಿ, ಬೇಯಿಸಿದ ಚಿಕನ್, ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ನೀರು ಹಾಕಿ ಚೆನ್ನಾಗಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಬೋನ್ಲೆಸ್ ಚಿಕನ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಕೃಷ್ಣಪ್ಪನವರು ಬೋನ್ಲೆಸ್ ಚಿಕನ್ ಅನ್ನ ಹಾಕಿ ಒಂದು ಒಳ್ಳೆ ಚಾಕ್ನವನ್ನ ಮಾಡಿ ಎಲೆಗಳಲ್ಲಿ ಇಟ್ಟು ನಮಗೆ ಕೊಟ್ಬಿಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಅದ್ಭುತ. ಇದು ಬೋನ್ಲೆಸ್ ಮಾಡಿದ್ರಲ್ಲ, ಹೇಳಿ ಸರ್. ವಿತ್ ಸ್ಕಿನ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸ್ಕಿನ್ ಸ್ವಲ್ಪ ಇದೆ ಸರ್. ಇದೆಯಾ? ಇದೆ. ಸ್ಕಿನ್ ಹಾಕಿದ್ರೆ ಇನ್ನೂ ಸೂಪರ್ ಆಗಿರ್ತದೆ ಅಲ್ವಾ? ಹೌದು ಸರ್. ಸ್ಕಿನ್ ಸಖತ್ ಟೇಸ್ಟ್ ಇರೋದು. ಹಂಗೆ ತಿನ್ನಾಕ್ಬಿಡ್ಬೋದು ಅಲ್ವಾ? ಕ್ಲಾಸಿಕ್ ಆಗಿರ್ತದೆ. ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಹಸಿ ಖಾರ ಹಾಕಿ ಹುರಿದಿರೋದು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ಬಿಟ್ಟಿದ್ದಾರೆ. ಈ ತರ ನಿಮ್ಮಲ್ಲಿ ನೀವು ಮಾಡ್ಕೋಬಹುದು. ಮಜಾನೇ ಬೇರೆ. ಫೋನಲ್ಲೇ ತಿಂದ್ರೆ ಮಜಾ ಇರಲ್ಲ. ಹಿಂಗಂದಾಗಲೇ ಮಜಾ. ಹಾಗಾಗಿ ಕೃಷ್ಣಪ್ಪ, ಈ ತರ ಚಾಕ್ನಗಳು ಬೇಕು, ಕೃಷ್ಣಪ್ಪ ಅವ್ರ ಚಾಕ್ನಾನೇ ಬೇಕು ಅಂದ್ರೆ ಕೃಷ್ಣಪ್ಪ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಕೃಷ್ಣಪ್ಪ ನಂಬರ್ ಹೇಳ್ರಿ. 94 810 36 202 ಮಾಡಿದ್ರೆ ಕೃಷ್ಣಪ್ಪ ಅವರೇ ಫೋನ್ ನ ತೆಗಿತಾರೆ. ಗಾಡಿ ಓಡಿಸ್ತಾ ಇದ್ರೆ ಫೋನ್ ನ ತೆಗಿಯಲ್ಲ. ಬಿರಿಯಾನಿ ತಿರ್ಗಿಸ್ಬೇಕಾದ್ರೆ ಫೋನ್ ತೆಗಿಯಲ್ಲ.
ಇವೆರಡು ಟೈಮ್ ಅಲ್ಲಿ ಯಾವಾಗ್ಲೇ ನೀವು ಫೋನ್ ಮಾಡಿದ್ರು ಫೋನ್ ನ ತೆಗಿತಾರೆ. ಅದ್ಭುತವಾಗಿರುವಂತಹ ಚಾಕ್ನಗಳನ್ನ, ಬಿರಿಯಾನಿನ ಕೆಜಿ. ಮೇಡಮ್ ನಮಸ್ತೆ ಸರ್. ತಮ್ಮ ಹೆಸರು? ಜಿಸಿಂತ. ಜಿಸಿಂತ. ಏನ್ ಮಾಡ್ಕೊಂಡಿದ್ದೀರಿ? ನಾನು ಒಕ್ಕಲಿಗರ ಸಂಘ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಒಕ್ಕಲಿಗರ ಸಂಘ ಹಾಸ್ಪಿಟಲ್ ಕೆಲಸ, ಕಿಮ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ ನಮ್ಮ ಚಾಮರಾಜಪೇಟೆ. ಹೌದು ಹೌದು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಯಾರ್ಯಾರು ಇದ್ದೀರಾ ಮನೇಲಿ? ನಾನು, ನಮ್ಮ ಯಜಮಾನ್ರು, ಎರಡು ಮಕ್ಕಳು. ಎರಡು ಮಕ್ಕಳು ಏನ್ ಮಾಡ್ತಾರೆ? ಒಬ್ಳು PUC, ಒಬ್ಳು SSLC. ಯಜಮಾನ್ ಏನ್ ಮಾಡ್ತಾರೆ? ಅವ್ರ ಲಾಯರ್, ವಕೀಲರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಅಡಿಗೆ ಮಾಡ್ತೀರಾ ಜಸಂತ? ನಾನು ಡ್ರೈ ಫಿಶ್ ವಿತ್ ರಾ ಮ್ಯಾಂಗೋ ಸಾರು ಮಾಡೋಣ. ಏನೇನ್ ತಂದಿದ್ದೀರಾ ಮಾಡಕ್ ಹೇಳಿ ಮೇಡಮ್. ಒಣ ಮೀನು, ಮಾವಿನಕಾಯಿ, ಹೆಸರುಕಾಳು ಸಾರು, ಸೀಗಡಿ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ಸೀಗಡಿ, ಒಣ ಮೀನು, ಹೆಸರುಕಾಳು, ಮಾವಿನಕಾಯಿ, ಹುಣಿಸೆ ಹಣ್ಣು, ಮೆಂತ್ಯ, ಒಣ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಒಂದು ಪಾತ್ರೆ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಏನದು? ಈರುಳ್ಳಿ, ಈರುಳ್ಳಿ, ಹೆಸರುಕಾಳು ಹೆಸರುಕಾಳನ್ನ ಬೇಯಿಸ್ಕೊಂಡಿದ್ದೀರಾ? ಬೇಯಿಸ್ಕೊಂಡು ಬಂದಿದ್ದೇನೆ. ಓಕೆ, ಎಷ್ಟು ಗಂಟೆ ಕೆಲ್ಸಕ್ಕೆ ಹೋಗೋದು ಜಸಂತ ನೀವು? 10 ಗಂಟೆಗೆ ಅಲ್ಲಿ ಇರ್ಬೇಕು ಸರ್. ಮತ್ತೆ ಅಡಿಗೆ ಮಾಡಿಟ್ಬಿಟ್ಟು ಹೋಗೋದಾ? ಹೌದು. ನಿಮ್ ಮಕ್ಳಿಗೆ ಸ್ವಲ್ಪ ಅಡಿಗೆ ಹೇಳ್ಕೊಟ್ಟಿದ್ದೀರಾ? ಹೆಣ್ಮಕ್ಳಿಗೆ ಹಾ, ಹೇಳಿದ್ದೇನೆ. ಬರುತ್ತಾ? ಮಾಡ್ತಾರೆ. ಏನದು? ಮೆಣಸಿನಕಾಯಿ, ಓಕೆ, ಆಮೇಲೆ ಬೆಳ್ಳುಳ್ಳಿ, 2-3 ಬೆಳ್ಳುಳ್ಳಿ, ಈರುಳ್ಳಿ, 4-5 ಈರುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಮೆಂತ್ಯ, 1-2 ಮೆಂತ್ಯ ಕಾಳು, ಧನಿಯಾ. ರವಿ ಅವರ ಧನಿಯಾ ಪುಡಿ ಎಷ್ಟು ಬೇಕು? ಇನ್ನು ಸ್ವಲ್ಪ ಸಾಕು ಸಾಕು. ಓಕೆ, ನಂತರ ಅರಿಶಿನ ಪುಡಿ, ಅರಿಶಿನ ಪುಡಿ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸಾಕು. ಓಕೆ, ಜೀರೆ ಪುಡಿ, ಜೀರಾ ಪುಡಿ ಸಾಕು ಸಾಕು. ಓಕೆ, ನೀರು ಹಾಕೊಳ್ಳಿ. ಓಕೆ ಜಸಂತ ಅವ್ರೆ, ಸ್ವಲ್ಪ ನೀರ್ ಹಾಕ್ಬೇಕೇನೋ ಇದಕ್ಕೆ? ಹೌದೌದು. ಏನ್ ಮಾಡ್ತೀರಾ? ಫ್ರೀ ಟೈಮ್ ಸಿಗುತ್ತಾ ಜಸಂತ ನಿಮ್ಗೆ? ಸಿಗುತ್ತೆ. ಯಾವತ್ ರಜಾ ನಿಮ್ಮ ಹಾಸ್ಪಿಟಲ್? ಸಂಡೆ. ಏನಿದು? ಇದು ಮಾವಿನಕಾಯಿ, ಹಸಿ ಮಾವಿನಕಾಯಿ, ಉಡಿ ಇರುವಂತ ಮಾವಿನಕಾಯಿ. ಹೌದು. ಎಸ್ ಮೇಡಮ್. ಮಾವಿನಕಾಯಿ ಹಾಕಾಯ್ತು, ಹೆಸರು ಕಾಳು ಹಾಕಾಯ್ತು, ಈರುಳ್ಳಿ ಹಾಕಾಯ್ತು, ಚೆನ್ನಾಗಿ ಹಾಕಿ ಬೇಯಿಸ್ಕೊಳ್ತಾ ಇದೀವಿ ಇದನ್ನ. ಅಲ್ಲಿ ಖಾರನ ರುಬ್ಕೊಂಡಿದೀವಿ ಸ್ವಲ್ಪ, ಒಣಮೆಣಸಿನ್ಕಾಯಿ ಹಾಕಿ. ನಂತರ ಹೇಳಿ ಜಸಂತ. ಇದನ್ನ ಹಾಕೋದು. ಇದನ್ನ ಹಾಕ್ಬಿಡ್ತೀರಾ? ಸ್ವಲ್ಪ ಕುದಿಬೇಕಲ್ವಾ? ಹೌದು. ಇದು ಯಾರಿಗಿಷ್ಟ ನಿಮ್ಮಲ್ಲಿ ಸಾರು? ಎಲ್ಲರಿಗೂ ಇಷ್ಟ. ಎಲ್ಲರೂ ಇಷ್ಟವಾ? ಏನ್ ನಿಮ್ಮ ಮಗಳ ಹೆಸರೇನು? ಮಗಳ ಹೆಸರು ವೈಲೆಟ್ ಪೆರೇರಾ. ಓಕೆ, ಇನ್ನೊಂದು ಮಗಳ ಹೆಸರು? ಫ್ಲಾವಿಯಾ ಪೆರೇರಾ. ಓಕೆ, ಯಜಮಾನ್ ಹೆಸರು? ಜಾನ್. ಎಸ್ ಮೇಡಮ್, ಹಾಕೋಬಹುದು. ಹಾಕೊಳ್ಳಿ ಮೇಡಮ್, ನಿಧಾನಕ್ಕೆ ಹಾಕಿ. ಎಸ್ 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 ಮೀನಿನ ಸಾರು, ಒಣ ಮೀನಿನ ಸಾರು. ಸ್ವಲ್ಪ ಉಪ್ಪು ಹಾಕ್ಬೇಕು. ಹಾಕೊಳ್ಳಿ. ಓಕೆ ಓಕೆ, ಇನ್ನೇನು ಹಾಕ್ಬೇಕು? ಡ್ರೈ ಫಿಶ್ ಇದು ಕುದಿ ಕುದಿ ಬರ್ಲಿ 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 ಬರ್ಲಿ. ಮತ್ತೆ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಿ? ಫ್ರೀ ಟೈಮಲ್ಲಿ ಟಿವಿ ನೋಡೋದು, ಬುಕ್ಸ್ ಓದೋದು, ಆಮೇಲೆ ಎಲ್ಲಾದ್ರೂ ನೇಚರ್ ಔಟಿಂಗ್ ಹೋಗೋದು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಜಾನ್ ನಿಮ್ನ? ಎಲ್ಲಾದ್ರೂ ನಮ್ಮ ಮಂಗಳೂರು. ಇಲ್ಲ, ಸಿನಿಮಾ ಎಲ್ಲ ಹೋಗೋದು? ಇಲ್ಲ, ಔಟ್ ಆಫ್ ಸ್ಟೇಷನ್. ಓಕೆ, ಎಲ್ಲಿ? ಮಂಗಳೂರು ಹೋಗೋದು? ಮಂಗಳೂರು, ಬಾಂಬೆ, ಗೋವಾ, ಕೇರಳ. ಇವ್ರಿಗೆ ಪಕ್ಕದಲ್ಲಿ ಸಮುದ್ರ ಇರ್ಲೇಬೇಕು. ಸಮುದ್ರ ಬಿಟ್ಟು ಈ ಕಡೆ ಬರಂಗಿಲ್ಲ ಅವರು. ಓಕೆ ಮೇಡಮ್. ಇದು ಡ್ರೈ ಫಿಶ್. ತೋರಿಸಿ. ಡ್ರೈ ಫಿಶ್ ಯಾವ ಫಿಶ್ ಇದು? ಇದು ಶಾರ್ಕ್. ಇದೆಲ್ಲಿ ಸಿಗ್ತದೆ? ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದೇನ್ ಮಾಡಿರೋದು ಇದನ್ನ? ಇದು ಫ್ರೈ ಮಾಡಿದ್ದೇನೆ. ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಹೇಳ್ಬೇಕಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೌದು. ಡ್ರೈ ಫಿಶ್ ಸಿಗುತ್ತೆ, ಅದನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಉರ್ದಿ ತಂದಿರುವಂತ ಡ್ರೈ ಫಿಶ್ ಹಾಕಿ ಮೇಡಮ್. ನೋಡಿ, ಡ್ರೈ ಫಿಶ್ ಸಿಗಂಗಾಗೋಯ್ತು ಇವಾಗೆಲ್ಲ. ಎಸ್, ನೆಕ್ಸ್ಟ್. ಆಯ್ತು, ಅಷ್ಟೇ. ಆ ಒಣಮೀನು ಎಂತ ಮಾಡೋದು? ಒಣಮೀನು ಚಟ್ನಿ. ಇದಕ್ಕಲ್ಲ, ಇದು ಸಪರೇಟ್. ಇದು ಕುದೀತಾ ಇರ್ಲಿಲ್ವಾ? ಚಟ್ನಿ ಮಾಡ್ಬಿಡಿ. ತಗೊಳ್ಳಿ, ಚಿಕ್ಕದು ಜಾರ್ ತಗೊಳ್ಳಿ. ಸೀಗಡಿ ಚಟ್ನಿ. ಏನದು? ಒಣ ಮೆಣಸಿನಕಾಯಿ. ಇದು ಕಾಂಬಿನೇಷನ್ ಏನಲ್ಲ ಅದು? ಇಲ್ಲ, ಇದೇ ಬೇರೆ. ಓಕೆ, ತೋರಿಸ್ಬಿಡಿ. ಒಣ ಮೆಣಸಿನಕಾಯಿ, ಓಕೆ, ತೆಂಗಿನಕಾಯಿ, ಓಕೆ, ಒಂದ್ ಸ್ವಲ್ಪ ಹುಣಸೆ ಹಣ್ಣು. ಓಕೆ, ಜಿಸಂತ್ ಅವರು ಒಳ್ಳೆ ಒಂದು ಒಣಮೆಣಸಿನಕಾಯಿ ಹಾಕಿದ್ದಾರೆ, ಸ್ವಲ್ಪ ಕಾಯಿ ತುರಿ ಹಾಕಿದ್ದಾರೆ, ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದಾರೆ. ಇದು ಕುದಿಯೋದ್ರೊಳಗೆ ಸೀಗಡಿ ಚಟ್ನಿ ರೆಡಿ ಆಗ್ಬಿಡ್ಬೇಕು ಮುರುಳಿ ಅಂತ. ಉಪ್ಪು ನಂತರ ಅಷ್ಟೇ. ಇದೆಂತ? ಇದು ಹಾಕಲ್ವಾ? ಇದು ಆಮೇಲೆ, ಇದು ರುಬ್ಬಿ ಆದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡೋದು ಅಷ್ಟೇ. ನೀವು ಓದಿದಿಲ್ಲ ಇಲ್ಲಿ? ಮಂಗಳೂರು. ಓಕೆ, ಇದನ್ನೇನ್ ಮಾಡೋದು ಅದಕ್ಕೆ? ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ. ಅಷ್ಟೇ. ಅದನ್ನ ಮಿಕ್ಸಿಗೆ ಹಾಕಲ್ಲ? ಇಲ್ಲ, ಇದನ್ನು ಇದಕ್ಕೆ ಸುರಿಯುವುದು. ಸುರಿಯೋದು. ಅದಕ್ಕೆ ಇದು ಫ್ರೈ ಮಾಡಿ ತಗೊಂಡ್ ಬಂದಿದ್ದೇನೆ. ಇದು ಸಿಗಡಿ.
ನೀವು ಮೆತ್ತಿ ಫ್ರೈ ಮಾಡ್ಕೊಂಡು ತಂದ್ಬಿಟ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇದು ಒಣಗಿದ ಮೀನನ್ನ ತಂದು ಚೆನ್ನಾಗಿ ತೊಳೆದು ನಂತರ ಎಣ್ಣೆ ಹಾಕಿ ಎಣ್ಣೆ ಹಾಕಿಲ್ಲ, ಖಾಲಿ ವಿದೌಟ್ ಆಯಿಲ್ ಫ್ರೈ ಮಾಡಿದ್ದೇನೆ, ತೊಳೆದಿದ್ದೀರಾ? ತೊಳೆದಿದ್ದೇನೆ. Okay. ಇದನ್ನು ಇದಕ್ಕೆ ಮಿಕ್ಸ್ ಮಾಡು ಅಷ್ಟೇನಾ? ಅಷ್ಟೇ. ಸಿಗಡಿ ಚಟ್ನಿ ಹಿಂಗೆ ಇರೋದಾ? ಅಷ್ಟೇ ಇದು ಯಾವ್ದ್ರ ಜೊತೆ ತಿನ್ನೋದು ಜಸಂತ? ಸರ್. ಇದು ನಾವು ಮಂಗಳೂರಲ್ಲಿ ಇದು ಕುಸಲಕ್ಕಿ ಅನ್ನ ಮಾಡ್ತೇವಲ್ಲ, ಹಾ, ಕೆಂಪಕ್ಕಿ ಅನ್ನ, ಅದು ಗಂಜಿ ಜೊತೆಗೆ ಅದಕ್ಕೆ ಇಟ್ಕೊಂತೀರಾ? ಹೌದು, ತುಂಬಾ ಚೆನ್ನಾಗಿರುತ್ತೆ. ಎಂತ ರುಚಿ ಅಂದ್ರೆ ಅಷ್ಟು ಅದ್ಭುತವಾಗಿರುತ್ತೆ. ಆ ಗಂಜಿ ಊಟದ ಜೊತೆಗೆ ಉಪ್ಪಿನಕಾಯಿ ಇರಬೇಕು, ಇಲ್ಲ ಸಿಗಡಿ ಚಟ್ನಿ ಇರಬೇಕು. ಉಪ್ಪಿನಕಾಯಿ ಜೊತೆಗೆ ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಇದನ್ನ ಆಫ್ ಮಾಡೋದಾ? ಹೌದೌದು. ಅಂದ್ರೆ ಇಲ್ಲಿ ನಾವು ಮಾಡ್ತಾ ಇರೋದು ಒಣ ಮೀನು ಮತ್ತು ಮಾವಿನಕಾಯಿ ಮತ್ತು ಹೆಸರು ಕಾಳಿನ ಸಾರು. ಮೀನಿನ ಸ್ಪೆಷಲ್ ಸಾಂಬಾರು, ಜಸಂತಾಮಲ್ಲಿ ಸ್ಪೆಷಲ್. ಆಫ್ ಮಾಡ್ತೀವಲ್ಲ? ಓಕೆ. ಒಣ ಮೀನು ಮತ್ತು ಮಾವಿನಕಾಯಿ ಜೊತೆಗೆ ಹೆಸರು ಕಾಳಿನ ಸಾರು ಜೊತೆಗೆ ಸಿಗಡಿ ಚಟ್ನಿ. ಥ್ಯಾಂಕ್ ಯು ಜಸಂತ. ಜಸಂತ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಮಂಗಳೂರಿನಲ್ಲಿ ಮಾಡ್ಕೊಳ್ತಕ್ಕಂತ ಒಂದು ಒಳ್ಳೆ ಮೀನಿನ ಮಾವಿನಕಾಯಿಯ ಹೆಸರು ಕಾಳಿನ ಸಾರಿನ ಜೊತೆಗೆ ಒಂದು ಸೀಗಡಿಯ ಚಟ್ನಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಈ ಎರಡನ್ನು ಮಾಡ್ಕೊಳ್ಳಿ. ಒಣ ಮೀನು ಮಾವಿನಕಾಯಿ ಹೆಸರುಕಾಳು ಸಾರು ಸೀಗಡಿ ಚಟ್ನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಒಣ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಮೆಂತ್ಯ, ಧನಿಯಾ ಪುಡಿ, ಅರಿಶಿನ, ಜೀರಿಗೆ ಪುಡಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಬೇಯಿಸಿದ ಹೆಸರುಕಾಳು, ನೀರು, ಮಾವಿನಕಾಯಿ, ರುಬ್ಬಿದ ಮಸಾಲ, ಉಪ್ಪು, ಫ್ರೈ ಮಾಡಿದ ಡ್ರೈ ಫಿಶ್ ಹಾಕಿ ಬೇಯಿಸಿ. ಮಿಕ್ಸಿ ಜಾರ್ಗೆ ಒಣ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ ಡ್ರೈ ಆಗಿ ಹುರಿದ ಸೀಗಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಒಣ ಮೀನು ಮಾವಿನಕಾಯಿ ಹೆಸರುಕಾಳು ಸಾರು ಸೀಗಡಿ ಚಟ್ನಿಯ ಜೊತೆ ಸವಿಯಲು ಸಿದ್ಧ. ಓಕೆ, ವೈಟ್ ರೈಸ್ಗಲ್ಲ ಹೆಸರು ಕಾಳಿನ ಸಾರು ಜೊತೆಗೆ ಇದು ಆಲೂಗಡ್ಡೆ ಅಲ್ಲಪ್ಪ, ಮಾವಿನಕಾಯಿ. ಇದು ಮಾವಿನಕಾಯಿ, ಇದು ಮೀನು, ಶಾರ್ಕ್ ಮೀನು. ಶಾರ್ಕ್ ಮೀನ್ ಬೇರೆ, ಅದು ಆರ್ಡಿನರಿ ಮೀನೆಲ್ಲ ಏನಲ್ಲ. ಓಕೆ, ಚೆನ್ನಾಗಿದೆ. ಓಯಸ್, ಹೊಸ ರುಚಿ ಚೆನ್ನಾಗಿದೆ, ಹೊಸ ಇದೆ. ಗೊತ್ತಾಗುತ್ತೆ ಮೀನಿನ ಸಾರು ಅಂತ. ಇದೇನ್ ಕಾಂಬಿನೇಷನ್ ಮಾಡ್ಬಿಟ್ರಪ್ಪ ಇದು ಅನ್ಕೊಳ್ತಾ ಇದ್ದೆ. ಹೌದು, ಕಾಳು ಹಾಕಿದ್ರೆ ತುಂಬಾ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಚಟ್ನಿ ತಗೊಳ್ಳಿ. ಟೇಸ್ಟ್ ಮಾಡೋದಾ? ಕುಸಲಕ್ಕಿ ಅನ್ನ, ಕೆಂಪಕ್ಕಿ ಅನ್ನ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಅದ್ಭುತ. ಬಟ್ ಸಾರು ಮಾತ್ರ ತುಂಬಾ ಅದ್ಭುತ ಮಾಡಿದ್ದೀರಾ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡಿಗೆನ ಮಾಡಿಕೊಟ್ಟಿದ್ದೀರಾ. ನಿಮ್ಗೆ ರವಿ ಮಸಾಲದವರು ಎಲ್ಲಾ ಮಸಾಲಾ ಪುಡಿಗಳನ್ನ ಹಾಕಿ ನಿಮ್ಗೋಸ್ಕರ ಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು. ತ್ರಿಧಾತು ಆರ್ಗ್ಯಾನಿಕ್ ಫುಡ್ ಅವರು ಸಾವಯವ ಕೃಷಿಲಿ ಬೆಳೆದಂತಹ ಉತ್ಪನ್ನಗಳನ್ನೆಲ್ಲ ಒಂದ್ ಕಡೆ ಸೇರಿಸಿದ್ದಾರೆ. ಇದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಒಳ್ಳೇದು ಆರ್ಗ್ಯಾನಿಕ್ ಫುಡ್ಗಳು. ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾವುದೇ ರೀತಿಯ ರಾಸಾಯನಿಕವನ್ನ ಬಳಸದೆ ಈ ಆರ್ಗ್ಯಾನಿಕ್ ಫುಡ್ಗಳು ಸಿಗುತ್ತೆ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಅರೇಕಾ ಟೀ, ಕ್ರಾಂತಿಯನ್ನೇ ಮಾಡಿದಂತ ಟೀ ಅರೇಕಾ ಟೀ. ಅಡಿಕೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಟೀ ಆರೋಗ್ಯಕ್ಕೆ ಒಳ್ಳೇದು, ಜೀರ್ಣ ಶಕ್ತಿಗೆ ಒಳ್ಳೇದು, ನಿಮ್ಮ ಯೌವನಕ್ಕೆ ಒಳ್ಳೇದು, ಜೊತೆಗೆ ಕೊಬ್ಬನ್ನು ಕರಗಿಸಲು ಒಳ್ಳೇದು. ನಮ್ಮ ಅರೇಕಾ ಟೀ ನಿಮ್ಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅವರು ಆಯಿಲ್ ನ ಕೊಡ್ತಾ ಇದ್ದಾರೆ. ಇದು ನಿಮ್ಗೋಸ್ಕರ. ರಿಷಿಕೇಶ್ ಭೃಂಗ ಏರ್ ಆಯಿಲ್ ನವರು ಏರ್ ಆಯಿಲ್ ನ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲನೆಯ ಕೆಮಿಕಲ್ ಫ್ರೀ ಏರ್ ಆಯಿಲ್, ಜೊತೆಗೆ ವಿಟಮಿನ್ ಇ ಇರುವಂತ ಏರ್ ಆಯಿಲ್, ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಇದೆ. ಕೂದಲಿನ ಉದುರಿಲ್ಲ ಅಲ್ವಾ ನಿಮ್ಗೆ? ಇವಾಗ ಉದುರ್ತಾ ಇದೆ, ಇನ್ನ ಉದುರಲ್ಲ, ಇದನ್ನ ಹಾಕೊಳ್ಳಿ. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಮುಳಿಯ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಒಂದು ಫಲಕವನ್ನ ಕೊಟ್ಟಿದ್ದಾರೆ ನಿಮ್ಗೋಸ್ಕರ. ಇದಲ್ಲದೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ನ ಕೊಟ್ಟಿದ್ದಾರೆ. ಜಾನ್ ಅವ್ರನ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೂ ತಗೊಂಬನ್ನಿ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಂನ ಕೊಟ್ಟಿದ್ದಾರೆ. 30 ಸೆಕೆಂಡ್ ಅಲ್ಲಿ ರಸಂನ ತಯಾರು ಮಾಡ್ಕೋಬಹುದು. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅರ್ಜೆಂಟ್ ಒಂದು ಗ್ಲಾಸ್ ಬಿಸಿನೀರು ತಂದು ಇದನ್ನ ಹಾಕೊಂಡ್ರೆ ರಸಂ ರೆಡಿ ಆಗುತ್ತೆ. ಯಾವ ಹಬ್ಬಕ್ಕೆ ಏನನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಏನೇನ್ ಮಾಡ್ಕೋಬಹುದು ಅಂತ ಪೂರ್ತಿಯಾದಂತ ಮಾಹಿತಿ ಇರುವಂತ ಒಗ್ಗರಣೆ ಡಬ್ಬಿ
ಬಾಗಾಮೂರು ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಗುರುಜಿ ನಮಸ್ಕಾರ ನೋಡಿದ್ರೆ, ಏನ್ ಮಾಡ್ತಾರೆ ಗುರುಜಿ ಇವತ್ತು ಇಷ್ಟೊಂದು ಐಟಮ್ ಇದೆ? ಒಂದು ಒಳ್ಳೆ ತರಕಾರಿ ಸಲಾಡ್ ಮಾಡೋಣ. ತರಕಾರಿ ಸಲಾಡ್ ಗುರುಜಿ, ಅದನ್ನ ಮಾವಿನಕಾಯಿ ತರ ಕಾಣ್ತಿದೆಯಲ್ಲ ಗುರುಜಿ ಅದು? ಅದೂ ಇದೆ. ಓಕೆ, ಏನಂತ ನೀವು ಹೇಳಿ ಗುರುಜಿ. ತರಕಾರಿ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಮೂಲಂಗಿ, ನವಿಲುಕೋಸು, ಮಾವಿನಕಾಯಿ, ಪರಂಗಿಕಾಯಿ, ಪುದೀನ, ನಿಂಬೆಹಣ್ಣು, ಹಸಿ ಮೆಣಸಿನಕಾಯಿ, ಉಪ್ಪು. ಇದರೊಳಗೆ ಸಲಾಡ್ ಮಾಡಬೇಕು, ಆರೋಗ್ಯನ ಕಾಪಾಡ್ಕೋಬೇಕು, ಆರೋಗ್ಯದಲ್ಲಿ ವೃದ್ಧಿ ಕಾಣ್ಬೇಕು ಅಂತ ಹೇಳಿದ್ರೆ ಈ ತರದೇ ತಿನ್ಬೇಕು. ನಾವು ಸುಮ್ಮನೆನೋ ಬಾಯಿ ರುಚಿಗೆ ತಿಂತಾ ಇರ್ತೀವಿ, ಈ ತರದ್ದೆಲ್ಲ ಇದನ್ನು ತಿನ್ಬೇಕು, ಇದನ್ನೇ ತಿನ್ಬೇಕು. ಅದು ಬಹಳ ಒಳ್ಳೇದು. ಆದ್ರೆ ಬಾಯಿ ಕೇಳ್ಬೇಕಲ್ಲ ಎಲ್ಲಾರು. ಹೌದೌದು ಗುರುಜಿ. ಬಹಳ ಸಿಂಪಲ್, ಇದನ್ನೆಲ್ಲ ಹಾಕಿ ಕಲಿಸೋದು ಅಷ್ಟೇ. ಶುರು ಮಾಡಿ. ಮಿಕ್ಸಿಂಗ್ ಬೌಲ್. ಇನ್ನೊಬ್ರು ಪತ್ರ ಬೇರೆ ಬರ್ದಿದ್ದಾರೆ ನಿಮ್ಗೆ ಗುರುಜಿ. ಓಕೆ, ಮೊನ್ನೆ ಒಂದು ಪತ್ರ ಬಂದಿದೆ, ಅದ್ರ ಬಗ್ಗೆ ಬೇರೆ ನೀವು ಆನ್ಸರ್ ಮಾಡಬೇಕು. ಮಾಡೋಣ. ಇದೇನು ಗುರುಜಿ ಇದು? ನವಿಲುಕೋಸು. ನವಿಲುಕೋಸು. ಈ ನವಿಲುಕೋಸು ಕೂಡ ತುಂಬಾ ಜನ ಈ ಶುಗರ್ಗೆ ಒಳ್ಳೇದು ಅಂತ ತಿಂತಾರೆ ಗುರುಜಿ. ಇದು ಆಕ್ಚುಲಿ ಸ್ಪೀಕಿಂಗ್ ವೆರಿ ನೈಸ್, ವೆರಿ ಗುಡ್ ಅಂತ ಹೇಳ್ತಾರೆ. ಹೌದು, ಕ್ರೋಮಿಯಂ ಇರುತ್ತಂತೆ ಇದರಲ್ಲಿ, ಓಕೆ. ಹಾಗಾಗಿ ಬಹಳ ಸಹಾಯಕಾರಿ ಅಂತ ಹೇಳ್ತಾರೆ. ಮೂಲಂಗಿ ಇದು ಕಾನ್ಸ್ಟಿಪೇಷನ್ ಇರೋರಿಗೆ ದಿ ಬೆಸ್ಟ್. ಬಟ್ ಏನಂದ್ರೆ ಸ್ವಲ್ಪ ವಾಸನೆ ಇರುತ್ತೆ, ತುಂಬಾ ಜನ ಇಷ್ಟಪಡಲ್ಲ. ಸೊ ನಿಮ್ಗೆ ಹೆಂಗ್ ಬೇಕೋ ಹಂಗ ಬೇಕಾದ್ರೆ ಒಂದು ಅರ್ಧ ಹಾಕೊಳ್ಳೋಣ ಇದ್ರೊಳಗೆ. ಮೊದಲ ಏನಾಗ್ತಿತ್ತು ಅಂದ್ರೆ ವಾರದಲ್ಲಿ ಒಂದಿನ ಒಂದು ತರಕಾರಿ ಹಾಕಿ ಸಾರು ಮಾಡೋರು, ಅಥವಾ ಅದು ರಿಪೀಟ್ ಆಗ್ತಾ ಇತ್ತು. ತಿಂಗಳಲ್ಲಿ 3-4 ಸರಿ ತಿಂತಾರು. ಇವಾಗ ಏನಾಗ್ಬಿಟ್ಟಿದ್ರೆ ಕೆಲವೆಲ್ಲ ಪದ್ಧತಿನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇನೋ ಸಿಕ್ಕಿದ್ರೆ ತರೋದು, ಸಿಕ್ದಾಗ ಮಾಡೋದು, 3 ಜನಕ್ಕೆ ಇಷ್ಟ ಆಗಿದ್ರೆ ಅದು ಮಾಡೋದೇ ಇಲ್ಲ, ಹಂಗೆಲ್ಲ ಆಗ್ಬಿಡುತ್ತೆ. ಮೊದಲ ರೋಟೀನು. ಹೌದು, ಎಲ್ಲರೂ ತಿಂತಿದ್ರು. ಇದು ಬರ್ತು ಒಂದಿನ, ಒಂದ್ ವಾರ ಇದು, ಒಂದಿನ ಇದು ಅಂತ ಹಿಂಗಾಗ್ತಾ ಇತ್ತು. ಅದು ಅವಾಗ ಚೆನ್ನಾಗಿತ್ತು, ಕ್ರಮ ಕೂಡ ಚೆನ್ನಾಗಿತ್ತು. ನಮ್ಮ ಚೆನ್ನಾಗಿತ್ತು, ಆರೋಗ್ಯನೂ ಬರ್ತಿತ್ತು ನಮ್ಗೆ. ಸೊ ಪಪ್ಪಾಯ, ಪರಂಗಿಕಾಯಿನ ತುರಿ. ಓಕೆ, ಸ್ವಲ್ಪ ಹಣ್ಣಾಗಿರ್ಬೇಕೇನೋ, ಇಲ್ಲ ನೆಸೆಸರ್ಲಿ ಕಾಯಿ ಹಾಕಿದ್ರು ಪರವಾಗಿಲ್ಲ, ದೋರಕಾಯಿ ಹಾಕಿದ್ರು ಪರವಾಗಿಲ್ಲ. ಓಕೆ. ಮಾವಿನಕಾಯಿ. ಓಕೆ, ಮಾವಿನಕಾಯಿ, ಪರಂಗಿಕಾಯಿ, ಮೂಲಂಗಿ, ನವಿಲಕೋಸುಗಳನ್ನ ಹಾಕಿ ಚೆನ್ನಾಗಿ ತುರಿದು ಇಟ್ಕೊಂಡು, ಪುದೀನ. ಓಕೆ. ಓಹ್, ಹಸಿ ಮೆಣಸಿನಕಾಯಿ ಖಾರ, ಸ್ವಲ್ಪ ಉಪ್ಪು. ಓಕೆ. ನಾನು ಉಪ್ಪು ಸ್ವಲ್ಪ ಕಮ್ಮಿನೇ ಬಳಸ್ತೀನಿ, ಹೌದು. ಯಾಕಂದ್ರೆ ಅದು ದೇಹಕ್ಕೆ ಒಳ್ಳೇದು. ಆ ಬ್ಲಡ್ ವೆಸಲ್ಸ್ಗೆಲ್ಲ ಅದು ಹಾರ್ಡನ್ ಮಾಡ್ಬಿಡುತ್ತೆ ಉಪ್ಪು. ಹೌದಾ ಗುರುಜಿ? ಹೌದು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಬಳಸೋದೇ ಒಳ್ಳೇದು ಅಂತ ನಾನು ಕಮ್ಮಿನೇ ಬಳಸ್ತೀನಿ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಆಡ್ ಮೇಲ್ಗಡೆ ಸ್ವಲ್ಪ ಹಾಕೊಂಡ್ರೆ ಆಯ್ತು. ಓಹ್, ಅಂದ್ರೆ ಸ್ನಾಕ್ಸ್ ಟೈಮ್ ಅಲ್ಲಿ ಅಥವಾ ಎಲ್ಲಾ ಕಂಪ್ನಿಗಳಲ್ಲೂ ಕೂಡ ಒಂದು 11 ಗಂಟೆ 9:30 ಶುರು ಆಗುವಂತ ಕಂಪ್ನಿಗಳಲ್ಲಿ 11:30 ಒಂದು ಬ್ರೇಕ್ ಇರುತ್ತೆ. ಆ ಬ್ರೇಕ್ ಟೈಮ್ ನಲ್ಲಿ ಈ ತರ ಒಂದು ಸ್ವಲ್ಪ ಸಲಾಡ್ಗಳನ್ನ ತಿನ್ನೋದು. ನಂತರ ಈ 3:30-4 ಗಂಟೆಗೆ ಒಂದು ಬ್ರೇಕ್ ಬರ್ತದೆ. ಆ ಬ್ರೇಕ್ ನ ಸ್ವಲ್ಪ ಸಲಾಡ್ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆರೋಗ್ಯನೂ ಚೆನ್ನಾಗಿರುತ್ತೆ. ಕೆಲವೊಂದ್ ಕಡೆ ಹಸಿ ತರಕಾರಿಗಳನ್ನ ಸೇವಿಸಿದ್ವಲ್ಲ, ಪ್ರತಿನಿತ್ಯ ಸೇರಿಸಿದಾಗ ಸಾಕಷ್ಟು ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅಲ್ವಾ ಗುರುಜಿ? ಅವಾಗ ಸ್ವಲ್ಪ ತಿಂದಾಗ ನಮ್ಮ ದೇಹ ಸ್ಟಿಮ್ಯುಲೇಟ್ ಆಗಿ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಪರಂಗಿಕಾಯಿ ಸಲಾಡ್. ಪರಂಗಿಕಾಯಿಯ ಸಲಾಡು ನಮ್ಮ ಮುಂದೆ ಇದೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ತರಕಾರಿ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ನವಿಲುಕೋಸು, ಮೂಲಂಗಿ, ಪರಂಗಿಕಾಯಿ, ಮಾವಿನಕಾಯಿ, ಪುದೀನ, ಹಸಿ ಮೆಣಸಿನಕಾಯಿ ಖಾರ, ಉಪ್ಪು, ನಿಂಬೆ ರಸ ಹಾಕಿ ಕಲಸಿದರೆ ಆರೋಗ್ಯಕರವಾದ ತರಕಾರಿ ಸಲಾಡ್ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಒಳ್ಳೆ ಒಂದು ಸಲಾಡ್ ಅನ್ನ ಮಾಡಿಕೊಟ್ಟಿದ್ದಾರೆ. ಪರಂಗಿಕಾಯಿ, ಮೂಲಂಗಿ, ನವಿಲುಕೋಸು ಎಲ್ಲವನ್ನ ಹಾಕಿದ್ದಾರೆ. ಪರಂಗಿಕಾಯಿನಲ್ಲಿ ಕೆಲವು ಕೆಮಿಕಲ್ಸ್ ಇದೆ, ಅದು ಹೊಟ್ಟೆಯಲ್ಲಿರುವಂತಹ ಹುಳುಗಳನ್ನ ನಾಶ ಮಾಡುವಂತಹ ಗುಣ ಅದಕ್ಕಿದೆ. ಪರಂಗಿಕಾಯಿ, ದೋರ್ಕಾಯಿ ಅಥವಾ ಕಾಯಿ. ಅಂಡ್ ಮೂಲಂಗಿಗೆ ಕಾನ್ಸ್ಟಿಪೇಷನ್ ನ ನಿವಾರಣೆ ಮಾಡುವಂತಹ ಶಕ್ತಿ ಇದೆ. ನೀವು ಯಾವಾಗ ಮಾವಿನಕಾಯಿ ಹಾಕ್ಬಿಡ್ತೀರೋ ಹೌದು, ಗೊತ್ತೇ ಆಗೋದಿಲ್ಲ. ಮಾವಿನಕಾಯಿ ಬಿಟ್ಟು ಆ ಪುದೀನ ಬಿಟ್ಟು ಬೇರೆ ಯಾವ್ದು ಗೊತ್ತಾಗ್ತಲ್ಲ. ಒಬ್ರು ದೀರ್ಘವಾದ ಲೆಟರ್ ಬರ್ದು ಕಳ್ಸಿದ್ದಾರೆ. ಅವರು ಮೋಸ್ಟ್ಲಿ ದಕ್ಷಿಣ ಕನ್ನಡದವರು. ಅವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಈಗ ಅವ್ರಿಗೆ 43 ವರ್ಷ ವಯಸ್ಸು. ಈಗ ಪ್ರಾಬ್ಲಮ್ ಏನಂತಂದ್ರೆ, ಕಳೆದ 15-20 ವರ್ಷಗಳಿಂದ ಅವ್ರಿಗೆ ಈ ಕೈ, ಈ ಮೈಯೆಲ್ಲ ತುರಿಕೆ ಬರೋದು, ಕೆರೆತ ಶುರು ಆಗ್ಬಿಡುತ್ತಂತೆ. ಕೆರೆತ ಶುರು ಆದಾಗ
ಎಲ್ಲಾ ಕಡೆ ತೋರಿಸಿದ್ರೆ ಬಯಾಪ್ಸಿಯಿಂದ ಎಲ್ಲಾ ಮಾಡಿಸಿದಾರೆ, ಎಲ್ಲಾ ಹಾಸ್ಪಿಟಲ್ಗೂ ತೋರಿಸಿದಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ತೊಂದರೆ ತೊಂದರೆ ಇದ್ದೇ ಇದೆ. ತೊಂದರೆ ಆದಾಗ ಆಯುರ್ವೇದಿಕ್ ಯಾವ್ದಾದ್ರು ಒಂದಷ್ಟು ಎಣ್ಣೆಗಳೆಲ್ಲ ಕೊಟ್ಟಿದ್ರಂತೆ, ಅದೇನೋ ಹಚ್ಕೊಂಡಾಗ ಸ್ವಲ್ಪ ಕಡಿಮೆ ಆಗುತ್ತಂತೆ. ಎಷ್ಟು ಮಟ್ಟಿಗೆ ತುರ್ಕೆ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಗಾಯಗಳೇ ಆಗ್ಬಿಡುತ್ತಂತದು, ತುಂಬಾ ನೋವಾಗುತ್ತಂತೆ. ಬಟ್ ನನಗೆ ಈ ಸಮಸ್ಯೆ ಕಡಿಮೆ ಆಗ್ತಲ್ಲ, ಗುರುಜಿ ಅವ್ರನ್ನ ಕೇಳಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಇದನ್ನ ಸರಿ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ 2 ಇಶ್ಯೂಸ್ ಬರುತ್ತೆ. ಒಂದು, ಹಿಂದಿನ ಜನ್ಮದ ನೆನಪುಗಳು. ಸಾಯೋ ಟೈಮ್ನಲ್ಲಿ ಯಾವ್ದಾದ್ರು ಹುಳುಗಳು, ಇರುವೆಗಳು, ಗೊದ್ದಾಗಳು ಕಚ್ಚಿ ಸತ್ತಿದ್ರೆ, ಅಥವಾ ಆಸಿಡ್ ಬೆಂಕಿಯ ತೊಂದರೆಯಿಂದ ಸತ್ತಿದ್ರೆ, ಈ ಜನ್ಮದಲ್ಲಿ ಅದರ ನೆನಪು ಟ್ರಿಗರ್ ಆದಾಗ ಈ ತರ ಬಾಧೆ ಬರುವಂತಹ ಸಂದರ್ಭಗಳು ಬೇಕಾದಷ್ಟಿದೆ. ಒಂದು ಕೇಸ್ ನಿಮ್ಗೆ ಅದೇ ಮರೆಯೋಕೆ ಸಾಧ್ಯ ಇಲ್ಲ. ಒಬ್ಬ ಹುಡುಗ ಒಂದು 45-46 ಇಯರ್ಸ್ ಇರ್ಬೋದು. 25-30 ವರ್ಷಗಳಿಂದ ಅವನಿಗೆ ಇಡೀ ದೇಹ ನವೆ 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 ನವೆ. ಒಂದು ಕಡೆ ಕೆರ್ಕೊಂಡ್ರೆ ಮುಗಿತು ಅನ್ನೋಷ್ಟರಲ್ಲಿ ಇನ್ನೊಂದು ಕಡೆ ನವೆ, ಬಿಡ್ಡಂಗ್ ನಾನ್ ಸ್ಟಾಪ್ ನವೆಗಳು. ಅವನ್ನ ಸಂವಹನ ಸ್ಥಿತಿಲಿಟ್ಟು ಯಾತಕ್ಕೋಸ್ಕರ ಈ ತರ ಆಗ್ತಾ ಇದೆ ಅಂತ ನೋಡಿದಾಗ ಅವನು ಮನಸ್ಸು ಹೇಳ್ತು, ಇರುವೆಗಳ ಪ್ರೇತಾತ್ಮಗಳು ತುಂಬ ಹೋಗಿದೆ, ಈ ಕಾರಣಕ್ಕೆ ನನಗೆ ಈ ತರ ಆಗ್ತಾ ಇದೆ ಅಂತ ಹೇಳ್ತು. ದೆನ್ ವಿ ವೆಂಟ್ ಟು ಇಟ್ಸ್ ಮೈಂಡ್. ಪ್ರೇತಾತ್ಮದ ಮನಸ್ಸಿನ ಜೊತೆ ಮಾತಾಡಿದಾಗ ಇವನು ಹಿಂದಿನ ಜನ್ಮದಲ್ಲಿ ಒಂದು ಹುತ್ತದಲ್ಲಿ ತುಂಬಾ ಇರುವೆಗಳಿತ್ತಂತೆ, ಸಾವಿರಾರು ಇರುವೆಗಳಿತ್ತಂತೆ. ಇವನೇನ್ ಮಾಡೋಣ ಅಂತ ಇವನ ಅನುಕೂಲಕ್ಕೆ ಅಂತ ನೀರು ತುಂಬಿಬಿಟ್ಟು ಅದನ್ನ ಆ ಇರುವೆಗಳನ್ನೆಲ್ಲ ಸಾಕಾಗ್ಬಿಟ್ಟಿದ್ದಾನೆ. ಆ ಇರುವೆಗಳು ಒಂದು ಪರ್ಪಸ್ ಇಟ್ಕೊಂಡು ಬಂದಿತ್ತು ಅಂತ ಅದೇನೋ ಹೇಳುತ್ತದು. ಯಾವಾಗ ಅದಕ್ಕೆ ನೋವಾಯ್ತು, ದುಃಖ ಆಯ್ತು, ಕೋಪ ಬಂತು, ಸೇಡ್ ಬಂತು, ದೇ ಜಾಯಿನ್ ಹಿಮ್. ಇವನ ಆತ್ಮವನ್ನ ಸೇರ್ಬಿಟ್ಟು ಈ ಜನ್ಮದಲ್ಲಿ ಮೈ ತುಂಬಾ ಕೆರ್ತಾ ಈ ಒಂದು ಪ್ರೊಸೀಜರ್ ಅಲ್ಲಿ ನಾವು ನೋಡಿ ಅವನಲ್ಲಿರುವಂತಹ ಪ್ರೇತಾತ್ಮಗಳನ್ನ ನಾವು ತೆಗೆದಿದ್ದು ಕಂಪ್ಲೀಟ್ ಸರಿ ಹೋಯ್ತು. ಆಲ್ಮೋಸ್ಟ್ ಆಯ್ತು, ಒಂದು 10 ವರ್ಷ 12 ವರ್ಷ ಮೇಲಾಯ್ತಿದ್ದು. ಇದುವರೆಗೂ ಒಂದ್ಸಲಿ ಆ ರೀತಿಯ ನವೆಗಳು ಆತನಿಗೆ ಬಂದಿಲ್ಲ. ಹಾಗಾಗಿ ಈ ತರ ವಿಚಿತ್ರವಾದಂತಹ ಸಮಸ್ಯೆಗಳು ಅಂತ ಏನ್ ಅನ್ಕೊಂತಾರೋ, ನನ್ನ ಪ್ರಕಾರ ಅಫ್ಕೋರ್ಸ್ ಮೆಡಿಕಲಿ ಡಯಾಗ್ನೋಸಿಸ್ ಮಾಡೋದು ಬಹಳ ಒಳ್ಳೆ ಅಭ್ಯಾಸ. ಅಲ್ಲಿ ಗುಣ ಕಾಣಲಿಲ್ಲ ಅಂದಾಗ ನನ್ನ ಪ್ರಕಾರ ಇಂತಹ ವಿದ್ಯೆಗಳನ್ನ ಬಳಸಿ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ. ಅವರ ಇಡೀ ರೆಸ್ಟ್ ಆಫ್ ದ ಲೈಫ್ ಆನಂದವಾಗಿ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಕೊಂಡ್ರಕ್ಕೆ ಸಾಧ್ಯ. ಓಕೆ, ಇದ್ರ ಬಗ್ಗೆ ಮಾತಾಡಬೇಕು, ಗುರುಜಿಯವ್ರನ್ನ ಭೇಟಿ ಮಾಡಬೇಕು ಅಂದ್ರೆ 9886759267569292 ಈ ನಂಬರ್ಗೆ ಫೋನ್ ಮಾಡಿ, ಅಥವಾ ಲ್ಯಾಂಡ್ಲೈನ್ ನಂಬರ್ 08026658292 ಈ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರು. ಆಹಾರ ಪದ್ಧತಿ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಯಾವ ಗ್ರಹದವರು, ಯಾವ ರಾಶಿಯವರು ಯಾವ ಧಾನ್ಯವನ್ನ ತಿಂದ್ರೆ ಒಳ್ಳೇದಾಗುತ್ತೆ, ಯಾವ ಧಾನ್ಯ ಎಷ್ಟು ಪರಿಣಾಮವನ್ನ ಬೀರುತ್ತೆ, ಯಾರು ಯಾವ ಧಾನ್ಯವನ್ನ ಯಾವತ್ತು ತಿನ್ನಬಾರದು ಅಂತ ಹೇಳೋಕ್ಕೋಸ್ಕರ ವಿದ್ಯಾಶಂಕರ ಗುರುಜಿಯವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ, ಬನ್ನಿ. ನಮಸ್ಕಾರ, ಬನ್ನಿ ಗುರುಜಿ. ಇವತ್ತು ಯಾವ ಧಾನ್ಯದ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಇಂದು ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹನಾದಂತಹ ಗುರುವಿನ ಬಗ್ಗೆ ಹೇಳಕ್ ಹೊರಟಿದ್ದೇನೆ. ಓಹೋ, ಗುರುವಿನ ಬಗ್ಗೆನೇ ಕೇಳ್ಕೊಳ್ಬೇಕು, ಹೇಳಿ ಗುರು. ಹಾಗಾಗಿ ಗುರುವಿನ ಧಾನ್ಯ ಯಾವುದಂತ ಹೇಳಿದ್ರೆ ಈ ಕಡಲೆಕಾಳು. ಕಡಲೆಕಾಳ? ಹೌದು. ಓಹೋ. ಈ ಕಡಲೆಕಾಳು ಗುರುವಿನ ಅಧಿಪತ್ಯಕ್ಕೆ ಬರ್ತಕ್ಕಂಥದ್ದು. ಓಕೆ. ವಿಶೇಷವಾಗಿ ಗುರುವಾರದ ದಿವಸ. ಗುರು ಅಂತ ಹೇಳಿದ ತಕ್ಷಣ ಧನುರ್ ಮತ್ತು ಮೀನರಾಶಿಯ ಅಧಿಪತಿ. ಓಕೆ ಗುರು. ಧನುಸ್ಸು ಮತ್ತು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿಶೇಷವಾಗಿ ಗುರುವಾರದ ದಿವಸ ಈ ಕಡಲೆಕಾಳನ್ನ ನೆನೆಸಿ ಹಾರವನ್ನಾದ್ರೂ ಮಾಡಬಹುದು, ಇಲ್ಲ ವಿಶೇಷವಾಗಿ ಹುಸುಳಿಯನ್ನಾದ್ರೂ ಮಾಡಬಹುದು. ಈ ಗಣಪತಿ ದೇವರಿಗೆ ನೈವೇದ್ಯವನ್ನ ಮಾಡಿಸೋದ್ರಿಂದ ಅವರಿಗೆ ಯಾವತ್ತಿಗೂ ಸಹ ಹಣಕಾಸಿಗೆ ತೊಂದರೆ ಬರೋದೇ ಇಲ್ಲ. ಎಸ್ಪೆಷಲಿ ಧನುರ್ ಮತ್ತು ಮೀನರಾಶಿಯವರಿಗೆ ಮಾತ್ರ. 2 ರಾಶಿಯವರು ಗಣೇಶನ್ ತಗೊಂಡೋಗಿ ಏನ್ ಬೇಕಾದ್ರೂ ಮಾಡ್ಕೊಡಿ, ಉಸ್ತಿ ಮಾಡ್ಕೊಡಿ, ಹಾರ ಕಟ್ಟಿ ಗಣೇಶನ್ ಹಾಕಿ, ಯಾವ ಪ್ರಾಬ್ಲಮ್ ಬರಲ್ಲ, ಫುಲ್ ರಿಚ್ ಆಗಿ. ಹೇಳಿ ಸರ್. ಜೊತೆಗೆ ಯಾರಿಗೆ ಶುಗರ್ ಇರುತ್ತೆ, ಮಧುಮೇಹ, ಶುಗರ್ ಕಾರಕ ಯಾರು? ಗುರು. ಗಣಪತಿ ದೇವರಿಗೆ ಕೊಡೋದ್ರಿಂದ ಖಂಡಿತವಾಗೂ ಅವರಿಗೆ ಶುಗರ್ ಹತೋಟಿಗೆ ಬರುತ್ತೆ. 2 ರಾಶಿಯವರಿಗೆ ಆ 2 ರಾಶಿಯವರಿಗೆ ಮಾತ್ರ. ಓಕೆ. ಧನುರ್ ಮತ್ತು ಮೀನ್ ರಾಶಿಯವರಿಗೆ ಮಾತ್ರ ಆ ಶುಗರ್ ಹತೋಟಿಗೆ ಬರುತ್ತೆ. ಹೋಗಲ್ಲ, ಹೋಗೋದು ಎಲ್ಲ ಭ್ರಮೆಗಳು ಅಷ್ಟೇ. ಜೊತೆಗೆ ಮೂತ್ರಪಿಂಡದ ಕಾಯಿಲೆಗಳು ಏನಾದ್ರು ಇತ್ತು ಅಂದ್ರೆ ಅದು ಸಹ ಹತೋಟಿಗೆ ಬರ್ತಕ್ಕಂಥದ್ದು. ಗುರುವಾರದ ದಿವಸ ಕಡಲೆಕಾಳನ್ನ ಗಣಪತಿ ದೇವರಿಗೆ ಅರ್ಪಣೆ ಮಾಡೋದ್ರಿಂದ. ಓಕೆ. ಇದರ ತಿನ್ನೋದ್ರಿಂದ ಏನು ಫಲ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾರ್ಯಾರು ತಿನ್ನಬಹುದು? ಇದು ರಾಶಿಗೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲಾ ವ್ಯಕ್ತಿಗಳಿಗೂ ಸಂಬಂಧಪಟ್ಟದ್ದು. ಹೇಳಿ. ಯಾವ ಯಾವ ವ್ಯಕ್ತಿಗಳು ತಿನ್ಬಹುದು ಅಂತ ಹೇಳಿದ್ರೆ, ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬ್ಯಾಂಕ್ ಉದ್ಯೋಗಿಗಳು ಯಾರ್ಯಾರು ಇರ್ತೀರಿ,
ಜೊತೆಗೆ ಯಾರು ಸರ್ಕಾರಿ ಅಧಿಕಾರಿಗಳಾಗಿರ್ತೀರಿ ಓಕೆ. ಅಂಥವ್ರು ಯಾರು ಬೇಕಾದ್ರೂ ಗುರುವಾರದ ಹೊತ್ತು ಕಡಲೆಕಾಳನ್ನ ಭಕ್ಷಣೆ ಮಾಡಬಹುದು. ಯಾರು ತಿನ್ಬಾರ್ದು? ಯಾರು ತಿನ್ನಬಾರದು ಅಂತ ಹೇಳಿದ್ರೆ ಗುರುವಿನ ಶತ್ರುವಾದಂತಹ ಶನಿ, ಎಳ್ಳು ಓಕೆ. ಇವ್ರು ತಿನ್ನಂಗಿಲ್ಲ? ತಿನ್ನೋ ಹಾಗಿಲ್ಲ. ಓಕೆ. ಉದ್ದು ತಿನ್ನೋ ಹಾಗಿಲ್ಲ. ಓಕೆ. ಅವರೆ ಕಾಳು ತಿನ್ನೋ ಹಾಗಿಲ್ಲ. ಓಕೆ. ವಿಶೇಷವಾಗಿ ಕೆಲವರು ಹಣಕಾಸಿನ ತೊಂದರೆಯಿಂದ ಬಳಲ್ತಾ ಇರ್ತಾರೆ. ಇದು ಎಲ್ಲಾ ರಾಶಿಯವರಿಗೂ. ಓಕೆ. ಹಣಕಾಸಿನ ತೊಂದರೆಯಿಂದ ಬಳಲ್ತಾ ಇರ್ತಾರೆ. ಅವರೇನಾದರೂ ಗುರುವಾರದ ದಿವಸ ಕಡಲೆಕಾಳಿನ ಪಾಯಸವನ್ನ, ಕಡಲೆಕಾಳು ಅಂತ ಹೇಳಿದ್ರೆ ಹಯಗ್ರೀ ಮಾಡ್ತಾರೆ ಕಡಲೆ ಬೇಳೆಯಲ್ಲಿ, ಆ ಹಯಗ್ರೀವನ್ನ ಮಾಡಿ ಹಯಗ್ರೀವ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಅವರಿಗೆ ಎಲ್ಲಿ ಹಣಕಾಸು ನಿಂತು ಹೋಗಿರುತ್ತೆ ಸ್ವಲ್ಪ ಸ್ವಲ್ಪವೇ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಓಕೆ. ಹೀಗಾಗಿ ಇದಿಷ್ಟು ಕಡಲೆಕಾಳಿನಿಂದ ಆಗುವಂತಹ ಪರಿಣಾಮಗಳು. ಕಡಲೆಕಾಳನ್ನೇನಾದ್ರೂ ಅವರೆಕಾಳಿನ ಜೊತೆಗೆ ತಿಂದರೆ ಏನಾಗುತ್ತೆ? ಉದ್ಯೋಗದಲ್ಲಿ ಕಿರಿಕಿರಿ ಆಗುತ್ತೆ. ಖಂಡಿತವಾಗಿಯೂ ಉದ್ಯೋಗದಲ್ಲಿ ಅವ್ರಿಗೆ ಬಹಳಷ್ಟು ತೊಂದರೆಗಳು ಬರುತ್ತೆ. ಇದನ್ನ ಯಾರು ತಿಂತಾರೆ ಅಂತಹವರ ಮಕ್ಕಳು, ಅವರಿಗೂ ತೊಂದರೆ. ತಿನ್ನೋದ್ ನಾನು, ನನ್ನ ಮಕ್ಕಳಿಗೆ ಹೇಗೆ ತೊಂದರೆ ಆಗುತ್ತೆ ಅಲ್ವೇ? ತಿನ್ನೋದು ನೀವಾದ್ರೆ ಅವರು ನಿಮ್ಮ ವಂಶ ಅಲ್ವೇ? ಹಾಗಾಗಿ ನಿಮ್ಮ ಪರಿಣಾಮಗಳು ಸಹ ಅವರ ಮೇಲೆ ಬಿದ್ದೇ ಬೀಳತ್ತೆ. ಹೀಗಾಗಿ ನೀವೇನಾದ್ರೂ ಅದು ನಿಯಮಿತವಾಗಿ ತಿಂತಾ ಬರಬೇಕು. ಪ್ರತಿ ವಾರವೂ ಸಹ ನಿಯಮಿತವಾಗಿ ತಿಂತಾ ಬಂದ್ರೆ ಅಂತವ್ರ ಮಕ್ಳು ಏನ್ ಮಾಡ್ತಾರೆ, ಅಪಾತ್ರರೊಂದಿಗೆ, ಯಾರಿಗೆ ಅಪಾತ್ರರು ಅಂತ ಹೇಳಿದ್ರೆ ಯಾರಿಗೆ ಯೋಗ್ಯತೆ ಇಲ್ಲವೋ ಅಂಥವ್ರ ಜೊತೆ ಪ್ರೀತಿ, ಪ್ರೇಮ, ಮತ್ತೊಂದು ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ಜೀವನವನ್ನ ನರಕ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಕಡಲೆಕಾಳಿನ ಜೊತೆಗೆ ಈ ಅವರೆಕಾಳನ್ನ ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಬಿಟ್ಟಾಕ್ರಿ. ಯಾಕೆ ಬೇಕು? ಕಡಲೆಕಾಳು ಬೇಡ, ಅವರೆಕಾಳು ಬೇಡ, ಯಾವ್ದಾರ ಒಂದ್ ತಿನ್ಕೊಂಡು ಹೋಗ್ರಿ. ಓಕೆ, ಹೇಳಿದೀನಿ ಬಿಡಿ. ಜೊತೆಗೆ ಗುರುವಾರದ ಹೊತ್ತು ಕಡಲೆಕಾಳನ್ನ ಯಾವ ವಿದ್ಯಾರ್ಥಿಗಳು ಸೇವನೆ ಮಾಡೋದ್ರಿಂದ ಬಹಳಷ್ಟು ಶುಭ ಹೇಳಿ. ಈ ವೇದ ಕಲಿತಕ್ಕಂತಹ ವಿದ್ಯಾರ್ಥಿಗಳು, ತತ್ವಶಾಸ್ತ್ರವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳು, ವೇದ ಸಂಸ್ಕೃತವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳು, ಆಯುರ್ವೇದ ಕಲಿತಕ್ಕಂಥವ್ರು, ಮೀಮಾಂಸೆಗಳನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳು, ಅಂಕಗಣಿತಗಳು, ಜೊತೆಗೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರು ಪ್ರತಿ ಗುರುವಾರದ ಹೊತ್ತು ಕಡಲೆಕಾಳಿನ ಜೊತೆಗೆ, ಕೇವಲ ಕಡಲೆಕಾಳು ತಿಂದ್ರೆ ಆಗೋದಿಲ್ಲ, ತೊಗರಿಯನ್ನಾಗಲಿ ಈ ಗೋಧಿಯ ಪದಾರ್ಥಗಳನ್ನಾಗಲಿ ತಿಂತಾ ಬರೋದ್ರಿಂದ ಬಹಳಷ್ಟು ಆಯಾ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬಹಳಷ್ಟು ಜ್ಞಾನವು ಲಭಿಸುತ್ತೆ. ಕೊನೆಯದಾಗಿ, ಯಾರಿಗೆ ಅತ್ತೆಯಂದರು ಕಾಟ ಕೊಡ್ತಿರ್ತಾರೆ, ಸರಿಯಾಗಿದ್ದು ಅತ್ತೆಯರು ಯಾರು ಕಾಟ ಕೊಡ್ತಿರ್ತಾರೆ ವಿಶೇಷವಾಗಿ ಅದನ್ನು ಗಮನಿಸಬೇಕು. ಸೊಸೆಯಂದಿರೇ ಹೇಳಿ, ಯಾರು ಸೊಸೆಯರು ಸರಿಯಿದ್ದು ಅತ್ತೆಯರ ಕಾಟಕ್ಕೆ ಒಳಗಾಗ್ತಿದ್ದಾರೆ ಅಂತಹ ಸೊಸೆಯರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಕಡಲೆಕಾಳಿನ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟು ಎರಡನ್ನು ಮಿಶ್ರಣ ಮಾಡಿ ಸೋಮವಾರದ ದಿವಸ, ವಿಶೇಷವಾಗಿ ಸೋಮವಾರ ಮಾಡ್ಬೇಕು ಇದನ್ನ, ಗುರುವಾರ ಅಲ್ಲ, ಸೋಮವಾರದ ದಿವಸ ಆ ಎರಡ ಹಿಟ್ಟನ್ನ ಮಿಶ್ರಣ ಮಾಡಿ ರೊಟ್ಟಿಯನ್ನು ಮಾಡಿ ಬಿಳಿ ಬಣ್ಣದ ನಾಯಿ ಮರಿಗೆ ತಿನ್ನಿಸ್ಬೇಕು. ಸ್ವಲ್ಪ ಜಾಸ್ತಿ ಆಯ್ತು ಗುರುಜಿ. ಅತ್ತೆ ಕಾಟ ಹೋಗ್ಬೇಕಲ್ಲ, ನಾಯಿ ಮರಿ ಬಿಳಿ ನಾಯಿ ಮರಿ ಹುಡ್ಕೊಂಬರೋದು. ಯಾಕಂತ ಹೇಳಿದ್ರೆ ಆ ಕಾರಕತ್ವಗಳು ಬರುತ್ತವೆ. ನಾಯಿ ನಾಯಿ ಮರಿಲಿ ಹುಡ್ಕೊಂಬರೋದು. ಅತ್ತೆ ಕಾಟ ಹೋಗ್ಬೇಕಂದ್ರೆ ಹುಡುಕಬೇಕು. ಅತ್ತೆ ಕಾಟ ಹೋಗ್ಬೇಕಂದ್ರೆ ನಾಯಿ ಮರಿ ಹುಡುಕ್ಬೇಕು, ಅದು ಬಿಳಿ ನಾಯಿ ಮರಿನ. ಈ ಬಿಳಿ ನಾಯಿ ಮರಿಗೆ ತಿನ್ನಿಸ್ತಾ ಬರೋದ್ರಿಂದ ಆ ದುಷ್ಟ ಅತ್ತೆಯು ಸರಿ ಹೋಗ್ತಾಳೆ ಅಂತ ಸೊಸೆ ತಿಳ್ಕೋಬೇಕಲ್ಲ, ಸರಿ ಹೋಗತ್ತೆ. ದುಷ್ಟ ಅತ್ತೆ ಇರೋರು ಮಾತ್ರ ಎಲ್ಲರಿಗೂ. ಅದಕ್ಕೆ ಮೊದಲೇ ಹೇಳಿದ್ದು, ಸೊಸೆ ಸರಿ ಇದ್ದು ಅತ್ತೆ ಕಾಟ ಕೊಡ್ತಿದ್ರೆ. ಇದಿಷ್ಟು ಈ ಗುರುವಿನ ಅಧಿಪತ್ಯಕ್ಕೆ ಬರುವಂತಹ ಕಡಲೆಕಾಳಿನ ಮಿತ್ರಧಾನ್ಯಗಳು ಮತ್ತು ಶತ್ರುವಿನ ಧಾನ್ಯಗಳನ್ನ ಭಕ್ಷಣೆ ಮಾಡೋದ್ರಿಂದ, ಅಂದ್ರೆ ತಿನ್ನೋದ್ರಿಂದ ಏನೇನು ಆಗತ್ತೆ ಅನ್ನುವಂತಹ ವಿಚಾರಗಳು. ಥ್ಯಾಂಕ್ ಯು ಗುರುಜಿ. ಮಿಸ್ಟರ್ ಪ್ರಕಾಶ್ ರಾವ್ ಬನ್ರಿ ಇಲ್ಲಿ. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ ರಾವ್? ಸರ್, ಇವತ್ತು ಚಿಕನ್ ಚಿಲ್ಲಿ ರೋಸ್ಟ್. ಚಿಕನ್ ಚಿಲ್ಲಿ ರೋಸ್ಟ್ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಚಿಕನ್ ಚಿಲ್ಲಿ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಎಲೆಕೋಸು, ದಪ್ಪ ಮೆಣಸಿನಕಾಯಿ, ಮೊಸರು, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಆಮೇಲೆ ಹೇಗಿದೆ ಬಿಸ್ನೆಸ್ ಎಲ್ಲ? ನಡೀತಾ ಇದೆ. ಚಾಟ್ಸು, ಸ್ವೀಟ್ಸು, ಏನ್ ಬೇಕು ರೆಡಿಮೇಡ್ ಆಗಿ ಕರೆದು ಮಾಡುವಂತ ಏಕೈಕ ವ್ಯಕ್ತಿ ನಮ್ಮ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತ ಚಿಕನ್ ಅನ್ನ ಮಾಡ್ತಾರೆ, ಚಿಕನ್ ಚಿಲ್ಲಿ ರೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಶುರು ಮಾಡೋಣ ಸರ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್, ರುಬ್ಕೋಬೇಕು ಎಲ್ಲ. ರುಬ್ಕೊಳ್ಳಿ. ಏನದು? ಸರ್, ಕೊತ್ತಂಬರಿ ಸೊಪ್ಪು ಇದು. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸರ್. ಗ್ರೀನ್ ಕಲರ್ ಬರುತ್ತೆ, ಅದಕ್ಕೆ ಹಸಿಗರ. ಓ, ಗ್ರೀನ್ ಕಲರ್. ಗ್ರೀನ್ ಕಲರ್. ಪುದೀನಾ ಸೊಪ್ಪು ಅದು ಬಂದ್ಮೇಲೆ ಗ್ರೀನ್ ಆಗೋಯ್ತು ಅಂತಾನೆ ಲೆಕ್ಕ. ಓಕೆ, ಹಸಿರು ಮೆಣಸಿನ್ಕಾಯಿ, ಖಾರ ಇರೋಂತ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು, ಅವಾಗಲೇ ಮಜಾ. ಹಾಕಿ ಸರ್. ಓಕೆ, ಆಮೇಲೆ ಸರ್ ಬೆಳ್ಳುಳ್ಳಿ ಹಾಕ್ತೀನಿ.
ವೆರಿ ಗುಡ್. ಶುಂಠಿ ಹಾಕ್ತೀನಿ. ಶುಂಠಿ ಇಷ್ಟೇ ಸಾಕಾ? ಸ್ವಲ್ಪ ಸೋಂಪು ಹಾಕ್ತೀನಿ. ಸೋಂಪಾ? ಹೌದು ಸರ್. ಓಕೆ. ಟೇಸ್ಟಿಗೋಸ್ಕರ ನೀರ್ ಬೇಡವಾ? ನೀರು ಹಾಕ್ಬೇಕು. ಇದು ಬೋನಾ ಬೋನ್ಲೆಸ್ಸಾ? ಬೋನ್ ಸರ್. ಬೋನ್ ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ ಪ್ರಕಾಶ್ ರಾವ್. ಸರ್ ಒಂದು ಚಕ್ಕೆ ಹಾಕ್ತೀನಿ. ಶುಂಠಿ ಆದ್ಮೇಲೆ ಸೋಂಪು, ಸೋಂಪು ಆದ್ಮೇಲೆ ಸ್ವಲ್ಪ ಚಕ್ಕೆ, ಒಂದೇ ಚಕ್ಕೆ ಪೀಸು, ಹೌದು ಸರ್. ಒಂದೆರಡು ಲವಂಗ ಹಾಕ್ತೀನಿ. ಒಂದೆರಡು ಲವಂಗ. ಎಸ್ ಸರ್. ಸರ್ ನೀರು ಹಾಕ್ತೀನಿ. ಎಸ್ ಸರ್. ಚಿಕನ್ ಚಿಲ್ಲಿ ರೋಸ್ಟಾ? ಹೌದು ಸರ್. ಚಿಕನ್ ಚಿಲ್ಲಿ ರೋಸ್ಟ್. ಅದ್ಭುತವಾಗಿದೆ. ನೆಕ್ಸ್ಟ್ ಫ್ಯಾನ್ ಕೊಡಿ ಸರ್. ಇದು ಸಾಕಾ? ಸಾಕು ಸಾಕು. ಮತ್ತೆ ಪ್ರಕಾಶ್ ಇನ್ನೇನು ಸಮಾಚಾರ? ಚೆನ್ನಾಗಿದೆ ಸರ್. ಚೆನ್ನಾಗಿ ನಡೀತದೆ ಎಲ್ಲ. ಹೆಂಗಿದೆ ಕೆಲಸ ನಡೀತಾ ಇದೆಯೇನ್ರಿ? ಎವ್ರಿ ಡೇ ಇರುತ್ತೆ. ಏನೋ ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಿ ನೀವು. ಈಗ ಏನ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈರುಳ್ಳಿ ಬಿಸಿ ಆಗಿದೆ. ದಪ್ಪ ಮೆಣಸಿನಕಾಯಿ. ಓಕೆ. ದಪ್ಪ ಮೆಣಸಿನಕಾಯಿ, ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಹಾಕಿ ಸರ್. ಕರಿಬೇವು ಹಾಕ್ತೀನಿ. ಹಂಗೆ ಹಾಕಿ ಹಾಕಿ. ಎಲೆಗೋಸು ಹಾಕ್ತೀನಿ. ಹಂಗೆ ಎಲೆಕೋಸು ಅದು? ಹೌದು ಸರ್. ಓಕೆ. ಎಲೆಕೋಸು, ಚಿಲ್ಲಿ, ಚಿಕನ್ ಚಿಲ್ಲಿ ರೋಸ್ಟು. ಓಕೆ. ಚಿಕನ್ ಹಾಕೋಣ ಅದರಲ್ಲಿ. ಹಾಕಿ ಹಾಕಿ ಸರ್. ಚಿಕನ್ ಅರ್ಧ ಕೆಜಿ ಇದೆ. ಇದೇನು ಬೇಯಿಸ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ತಂದು Direct ಹಾಕ್ತಾ ಇರೋದು. ಹಾಕ್ತೀನಿ. ಹಾಕಿ ಸರ್. ಇದೆಲ್ಲ ಬೇಯ್ದು ಸ್ವಲ್ಪ ಎಣ್ಣೆ ಹಾಕಿ ಹಾಕಿ. ಓಹೋ. ಸ್ವಲ್ಪ ಅರಿಶಿನ ಹಾಕಿ ಸರ್. ಸ್ವಲ್ಪ ಅರ್ಶನ. ರವಿಯವರ ಅರ್ಶನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಆಗಿ ಸಾಕು. ಅವಲೇ ಕಲರ್ ಚೇಂಜ್ ಆಗೋಯ್ತು ನೋಡಿ ಚಿಕನ್ ಎಲ್ಲ ಅಲ್ಲ? ಹೌದಾ? ಎಣ್ಣೆ ಸ್ವಲ್ಪ ಫ್ರೈ ಆಗಿದೆ, ಚೆನ್ನಾಗಿರುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಓಕೆ ಓಕೆ. ಈ ಎಣ್ಣೆಲೆ ಒಂದು ಅರ್ಧ ಬೆಂದೋಗ್ಬಿಡ್ತಿದೆ ಅಲ್ವಾ? ಹೌದು. ಮುಚ್ಬೇಕಾ? ಸ್ವಲ್ಪ ಉಪ್ಪು ಆಗ್ಬಿಡ್ತೈತೆ. ಹಾಕಿ ಹಾಕಿ ಉಪ್ಪು ಹಾಕಿ. ಮಸಾಲ ಹಾಕ್ಬಿಟ್ಟು ನೀರು ಹಾಕ್ಬಿಡೋಣ ಸರ್. ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗ್ಬೇಕಲ್ಲ, ಚೆನ್ನಾಗಿ ಬೇಯಬೇಕು. ಹೌದು, ಬೇಯಬೇಕು. ಅದು ರುಬ್ಕೊಂಡಿದ್ದ ಮಸಾಲ ಇದು. ಓಕೆ. ಹಸಿರು ಮಸಾಲ. ಹೌದು. ಕೊತ್ತಂಬರಿ ಇದೆ, ಪುದೀನ ಇದೆ, ಬೆಳ್ಳುಳ್ಳಿ ಇದೆ, ಶುಂಠಿ ಇದೆ, ಸ್ವಲ್ಪ ಸೋಂಪಿದೆ. ಓಕೆ ಸರ್. ನೀನ್ ಹಾಕ್ಬೇಕು? ನೀರು ಹಾಕ್ತೀನಿ ಸರ್. ಹಾಕಿ. ಬೇಲಿಲ್ಲ ಚೆನ್ನಾಗಿ? ಬೇರೆ ಈಗ. ಓಕೆ ಸರ್. ನೆಕ್ಸ್ಟ್ ಸರ್ ಮೊಸರು ಹಾಕ್ಬೇಕು ಸ್ವಲ್ಪ. ಇದ್ರ ಮೇಲೆ ಹೌದು ಸರ್. ಗಟ್ಟಿಯಾದಂತ ಮೊಸರು. ಹೌದು. ಓಕೆ. ಸ್ವಲ್ಪ ಧನಿಯಾ ಪುಡಿ ಹಾಕಿ ಸರ್. ಸ್ವಲ್ಪ ರವಿಯವರ ಧನಿಯಾ ಪುಡಿ. ಸಾಕು ಸಾಕಾ? ಸಾಕು. ಮತ್ತೆ ಅಷ್ಟೇ ಮುಗೀತು. ಪೆಪ್ಪರ್ ಪೌಡರ್ ಎಲ್ಲ ಏನು ಬೇಡಲ್ಲ ಇದಕ್ಕೆ? ಪುಡಿ ಸ್ವಲ್ಪ ಹಾಕಿ. ಸ್ವಲ್ಪ ಹಾಕ್ಲಾ? ಹಾಕಲಿ ಸರ್. ಸಾಕು ಬಿಡಿ ಸರ್. ಓಕೆ ಸರ್. ಚಿಕನ್ ಚೆನ್ನಾಗಿ ಬೆಂದಿದೆ ಈಗ. ಬೆಂದಿದೆಯಲ್ಲ? ಬೆಂದಿದೆ. ಇದು ಗ್ರೀನ್ ಕಲರ್ ಚೇಂಜ್ ಆಗಿದೆ. ಚೇಂಜ್ ಆದ್ರೆ ಸ್ವಲ್ಪ ಬೆಂದಿದೆ ಅಂತ ಅರ್ಥ. ಎಸ್ 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 ಎಸ್. ಓಕೆ. ಸರ್ ಚಿಕನ್ ಚಿಲ್ಲಿ ಡ್ರೈ. ಚಿಕನ್ ಚಿಲ್ಲಿ ಡ್ರೈನ ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚಿಲ್ಲಿ ಡ್ರೈನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಲ್ಲಿ ಡ್ರೈ ಮಾಡ್ಕೊಳ್ಳಿ. ಚಿಕನ್ ಚಿಲ್ಲಿ ರೋಸ್ಟ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಚಕ್ಕೆ, ಲವಂಗ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಎಲೆಕೋಸು, ಚಿಕನ್, ಅರಿಶಿನ, ಉಪ್ಪು, ರುಬ್ಬಿದ ಮಸಾಲ ನೀರು ಹಾಕಿ ಬೇಯಿಸಿ ಮೊಸರು, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿ ಬಾಡಿಸಿದರೆ ಚಿಕನ್ ಚಿಲ್ಲಿ ರೋಸ್ಟ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಚಿಲ್ಲಿ ರೋಸ್ಟ್ ಅನ್ನ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ರಾವ್ ಅವರು. ಒಳ್ಳೆ ಲಕ 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 ಅಂತ ಇದೆ ಚಿಲ್ಲಿ ರೋಸ್ಟ್. ಟೇಸ್ಟ್ ಮಾಡ್ಬಿಡ ಪ್ರಕಾಶ್ ರಾವ್? ನೋಡಿದ್ರೆ ಚೆನ್ನಾಗಿರಂಗಿದೆ. ಖಾರ ಇದೆ. ನನ್ನ ಮಗನ್ ಚಿಲ್ಲಿ ಖಾರ ಇಲ್ಲ. ಖಾರ ಇಲ್ಲ. ನೋಡ ಕಲರ್ ಕಾಣಿಸ್ತಿಲ್ಲ ಆತರ. ನೋಡ್ತಾರೆ ಏನೋ ಅದ್ಭುತವಾದಂತ ಖಾರ ಇರೋ ತರ ಇದೆ, ಆದ್ರೆ ಚಿಲ್ಲಿ ಖಾರ ಇಲ್ಲ. ಚೆನ್ನಾಗಿದೆ.
ಒಳ್ಳೆ ಟೇಸ್ಟ್ ಬಂದಿದೆ. ಚೆನ್ನಾಗಿದೆ. ಬೇಳೆ ಸಾರಿಗೆ, ಸೈಡ್ಸ್ಗೆ, ಬಿರಿಯಾನಿ ಪಕ್ಕಕ್ಕೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಚಿಲ್ಲಿ ರೋಸ್ಟ್ ಇದು ತುಂಬಾ ಮೈಲ್ಡ್ ಆಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ರಸಂ ಪಕ್ಕಕ್ಕೆ, ಬಿರಿಯಾನಿ ಪಕ್ಕಕ್ಕೆ, ಚಿತ್ರಾನ್ನದ ಪಕ್ಕಕ್ಕೆ ಹಾಕೊಂಡು ತಿನ್ನೋಡಿ ಮಜಾ ಹೆಂಗಿರುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಪ್ರಕಾಶ್ ರಾವ್. ಆಮೇಲೆ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರ್ತಾರೆ ಪ್ರಕಾಶ್ ಅವ್ರ ಜೊತೆ ಅಡಿಗೆ ಮಾಡಿಸ್ಬೇಕು, ಒಳ್ಳೆ ಸ್ವೀಟ್ಸು ಮಾಡಿಸ್ಕೋಬೇಕು, ಮನೆಗೆ ಕಸಿ ತುಪ್ಪದಲ್ಲೇ ಮಾಡ್ಕೊಡ್ತಾರೆ ಅಂತ ನಂಗೆ ಕೇಳ್ತಾ ಇರ್ತಾರೆ. ಅದ್ಭುತವಾಗಿ ಮಾಡ್ಕೊಡ್ತಾರೆ. ಏನು ನಿಖರವಾದ ಅಳತೆ ಅವ್ರದ್ದು, ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ಫೋನ್ ನಂಬರ್ ಹೇಳಿ ಸರ್. ಸರ್ 9945 4680 ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ. ಬೇಕಾಗಿರುವಂತ ಚಾಟ್ಸು, ಸ್ವೀಟ್ಸು, ನಿಮ್ಗೆ ಏನ್ ಬೇಕಿಲ್ಲಿ ಅದನ್ನ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಚಿಲ್ಲಿ ರೋಸ್ಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ರಾವ್ ಅವರು. ತಿನ್ನಕ್ಕೆ ಅದ್ಭುತವಾಗಿ ಮಜವಾಗಿದೆ. ಓಕೆ, ಇಷ್ಟೊಂದು ಸಖತ್ತಾಗಿದೆ. ಮುರಳಿಯವರೇ, ಫಸ್ಟ್ ಕಾರ್ಯಕ್ರಮ ಮುಗಿಸಿ ಆಮೇಲೆ ತಿನ್ನಕ್ಕೆ ಶುರು ಮಾಡಿ ಅಂತ ಇದ್ದೀರಾ. ರೆಸಿಪಿ ಭಾಗ 1, 2, 3 ರೆಸಿಪಿ ಪುಸ್ತಕಗಳು, ಒಗ್ಗರಣೆ ಡಬ್ಬಿಯ 1 ಲಕ್ಷಕ್ಕಿಂತ ಹೆಚ್ಚು ಪ್ರತಿಗಳು ಮಾರಾಟವಾದಂತಹ ಏಕೈಕ ರೆಸಿಪಿ ಪುಸ್ತಕಗಳು ನಿಮ್ಗೇನಾದ್ರು ಸಿಕ್ಕಿಲ್ಲ ಅಂದ್ರೆ 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸ್ತಾರೆ. ನಿಮ್ಮ ಜೊತೆಗೆ ಸುಚಿತ್ರಾ ಅವರು ಈವೆಂಟ್ ಅನ್ನ ಶುರು ಮಾಡಿದ್ದಾರೆ. ಅದ್ಭುತವಾಗಿರುವಂತಹ ಈವೆಂಟ್ ಅನ್ನ ಮಾಡಿಸ್ಕೋಬೇಕು, ಪೂರ್ತಿಯಾದಂತಹ ಒಂದು ಸಮಾರಂಭನ ವಹಿಸ್ಕೋಬೇಕು, ಒಳ್ಳೆ ಅಡಿಗೆ ಮಾಡಬೇಕು, ಒಳ್ಳೆ ಚೆಫ್ಗಳನ್ನ ಕಳಿಸ್ಕೊಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ನಂಬರ್ಗೆ ಫೋನ್ ಮಾಡಿ. ಸುಚಿತ್ರಾ ಅವರ ದೂರವಾಣಿಯ ಸಂಖ್ಯೆ 9731909496 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.